ಕಂಪನಿ ಏನು ಮಾಡ್ತಾ ಇದೆ, ಲಕ್ಕಿ ಕಾರ್ಡ್ ಅಂದ್ರೇನು, ಲಕ್ಕಿ ಡ್ರಾ ಅಂದ್ರೇನು, ಒಂದು ವೆಬ್ಸೈಟನ್ನು ನಾವು ಕ್ರಿಯೇಟ್ ಮಾಡಿದ್ದೀವಿ. dreamecosystem.in ಅಂತ ನಮ್ಮ ವೆಬ್ಸೈಟು ಕೂಡ ಓಪನ್ ಆಗಿದೆ. ಇದು ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಎಲ್ಲ ಜನಗಳಿಗೆ ಒಳ್ಳೆಯ ಕ್ವಾಲಿಟಿ ಕೊಡಬೇಕು, ಒಳ್ಳೆಯ ರಿಸೀಲಬಿಲಿಟಿ ಕೊಡಬೇಕು, ಒಳ್ಳೆಯ ಕಂಪನಿ ನಾವೆಲ್ಲರಿಗೂ ಕೂಡ ಇನ್ಫಾರ್ಮೇಶನ್ ಮುಖಾಂತರ ಪ್ರತಿಯೊಬ್ಬರನ್ನು ಕೂಡ ಕನೆಕ್ಟ್ ಮಾಡಿಕೊಂಡು ಆ ಕಂಪನಿಯ MD ಸರ್ ಆದಂಥ ರವಿಕುಮಾರ್ ಬಿ ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಬಹಳ ಖುಷಿಯಾಗುತ್ತೆ ಸರ್. ನಾನು ಇಲ್ಲಿ ಮಾತಾಡ್ತಾ ಇದ್ದೀನಿ, ದಯವಿಟ್ಟು ಒಂದು ಸ್ವಲ್ಪ ಏನು ಅಂತಂದರೆ ನಾವೇನು ಮಾತಾಡ್ತಾ ಇರ್ತೀವಿ, ನೀವೇನು ಮಾತಾಡೋದಲ್ಲ, ಒಂದು ಸ್ವಲ್ಪ ಅರ್ಧ ಗಂಟೆ ಬಿಟ್ಟು ಬೇಕಾದ್ರೆ ಆ ಕಡೆ ಹೊರಗೆ ಹೋಗಿ ಎಲ್ಲರೂ ಕೂಡ ಮಾತಾಡೋಣಂತೆ. ಇವತ್ತು ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ಯಾವುದೇ ಒಂದು ಕಾರ್ಯಕ್ರಮ ನಡೀಬೇಕಾದ್ರೆ ಹಿರಿಯರ ಆಶೀರ್ವಾದ ಬೇಕಂತೆ. ನಮ್ಮ ವಯಸ್ಸು ಚಿಕ್ಕದಾಗಿದ್ದರೂ ಕೂಡ ಇವತ್ತು ಸಾಕಷ್ಟು ಜನ ಹಿರಿಯರ ಒಂದು ಸಮ್ಮುಖದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಬಂದು ಕೂತಿದ್ದಾರೆ ಅಂತಂದರೆ ಅವರ ಆಶೀರ್ವಾದ, ನಮ್ಮ ಡ್ರೀಮ್ ಎಕೋಸಿಸ್ಟಮ್ .in ಆ ಕಂಪನಿ ಮೇಲೆ ನಿಮ್ಮೆಲ್ಲರ ಹಿರಿಯರ ಆಶೀರ್ವಾದ, ಆ ಭಗವಂತನ ಆಶೀರ್ವಾದ ಸದಾ ಎಲ್ಲರಿಗೂ ಇರಲಿ ಅಂತ ಹಾರೈಸುತ್ತಾ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ನಿಮ್ಮೆಲ್ಲರಿಗೂ ಕೂಡ ಗೌರವವನ್ನು ನಮ್ಮ ಕಂಪನಿಯಿಂದ ನಾವು ತಿಳಿಸ್ತಾ ಇದ್ದೀವಿ. ಜೊತೆಗೆ ನಿಮಗೆ ಒಂದು ಇನ್ಫಾರ್ಮೇಷನ್ ಮಾಡ್ಬೋದು, ಚಪ್ಪಾಳೆ ಹೊಡೆಯೋದು ಅಂತಂದರೆ ಇದು ಎಲ್ಲಿ ಬೇಕಾದ್ರೆ ಹೊಡೆಯಕ್ಕೆ ಬರಲ್ಲ, ಬರುತ್ತಾ? ಯಾವ್ದಾದ್ರು ರೋಡ್ನಲ್ಲಿ ನಿಂತ್ಕೊಂಡು ಸುಮ್ಮನೆ ಯಾರು ಇರೋದ ನೀವೇ ನಿಂತ್ಕೊಂಡ್ಬಿಟ್ಟು ಒಂದು ಚಪ್ಪಾಳೆ ಹೊಡೆಯಕತ್ತಿದ್ರೆ ಅವ್ನಿಗೆ ಏನೋ ಹುಟ್ಟಿರ್ತದೆ ಇರ್ತಾರೆ ಅಂತಾರೆ ಅದು. ಆದರೆ ಆ ಚಪ್ಪಾಳೆಯಿಂದ ಇವತ್ತು ಕೂಡ ಎರಡು ಕೈಗಳು ಜೋಡಿಸಿ ಚಪ್ಪಾಳೆ ಸಲ್ಲಿಸಿದ್ರೆ ನಮ್ಮಲ್ಲಿರುವಂಥ ಬೆಡ್ ಸರ್ಕಿಲ್ ಕೂಡ ಕ್ಲಿಯರಿಟಿ ಆಗುತ್ತೆ. ಇದು ಚಪ್ಪಾಳೆ ಹೊಡೆಯೋದು ಅಂತಂದ್ರೆ ನಮ್ಮಲ್ಲಿರುವಂಥ ಬೆಡ್ ಸರ್ಕಿಲ್ ಕೂಡ ಚಪ್ಪಾಳೆ ಮುಖಾಂತರ ಕ್ಲಿಯರಿಟಿ ಆಗುತ್ತೆ. ಬೇಕಾದ್ರೆ ಯಾರಾದರೂ ದಿನ ಬೆಳಗ್ಗೆ ಕೂಡಲೇ 25ರಿಂದ ಪ್ರಾರಂಭ ಮಾಡಬೇಕು. ದಿನಕ್ಕೆ 100 ಚಪ್ಪಾಳೆ ಯಾರು ಹೊಡಿತಾರೆ, BP, ಶುಗರ್, ಹಾರ್ಟ್ ಅಟ್ಯಾಕ್ ಪ್ರಾಬ್ಲಮ್ ಯಾವತ್ತೂ ಜೀವನದಲ್ಲಿ ಬರುತ್ತೆ. ಇನ್ಯಾರಾದರೂ ಪರೀಕ್ಷೆ ಮಾಡಬೇಕು ಅಂತಂದ್ರೆ ಪ್ರತಿದಿನ 10ರಿಂದ ಚಾಲು ಮಾಡ್ಕೊಳ್ಳಿ, 100 ಚಪ್ಪಾಳೆಗಳನ್ನು ಪ್ರತಿದಿನ ಹಾಕ್ತಾ ಇರಬೇಕು. ಇನ್ನೊಂದು ವಿಷಯ ಬರುತ್ತೆ, ಬೆಳಗಿನ ಜಾವದಲ್ಲಿ ವಾಕಿಂಗ್ ಹೋಗ್ತಿರಲ್ಲ, ನಿಮ್ಮ ಪಾದಗಳಿಗೆ ಸ್ಲಿಪ್ಪರ್ಗಳನ್ನು ಹಾಕೊಂಡು ಹೋಗ್ತಾ ಇರ್ತೀರಿ, ಇದನ್ನು ಕೂಡ ಬಿಟ್ಟು ನಡೀಬೇಕು. ಅವಾಗ ನಿಮ್ಮ ಪಾದಕ್ಕೆ ಹಳ್ಳು ಮಳ್ಳು ಚುಚ್ಚಿದಾಗ ನಿಮ್ಮ ಬೆಡ್ ಸರ್ಕಿಲ್ ಕೂಡ ಕ್ಲಿಯರಿಟಿ ಆಗುತ್ತೆ. ಮೈ ಜಾಸ್ತಿ ಆಗಿದೆ, ಈಗಿನ ಫುಡ್ಡು ಹಾಗೆ ಇದೆ, ಈಗ ತಿಂತಾ ಇರುವಂಥ ಫುಡ್ಡು ಕೂಡ ಅದೇ ಥರ ಇರುವಂಥದ್ದು. ಎಲ್ಲರಿಗೂ ಕೂಡ ಮೈ ಬರಲಿಕ್ಕೆ ಈಗಿನ ಫುಡ್ಡೇ ಕಾರಣ. ಸಾವಯವ ಕೃಷಿ ಅಂದರೆ ಹಿಂದಿನ ಕಾಲದಲ್ಲಿ ಯಾರೂ ಕೂಡ ಯಾವ ಮೈ ಇದೆಯಾ ಇಲ್ಲ ಕಪ್ಪಿದಾರ ಬೆಳ್ಳಗಿದಾರ, ಈಗೆಲ್ಲ ಬೆಳ್ಳಗಾಗಬೇಕು ಅಂತೇಳಿ ಎಲ್ಲ ಸ್ನೋ ಪೌಡರ್ ಎಲ್ಲ ಬಂದಿರೋದು. ಹಿಂದೆ ನನಗೆ ನಮ್ಮ ಹಿರಿಯರು ಹೇಳ್ತಾ ಇದ್ರು, ನಮ್ಮ ಅಪ್ಪನ ಅಜ್ಜ ಒಂದು ಮಾತು ಹೇಳ್ತಾ ಇದ್ದ, ನಮ್ಮ ಹೆಣ್ಮಕ್ಳು ಮನೆಯೊಳಗೆ ಪೌರಾಚಾರ ಕಟ್ಟಿದ್ರೆ ಅವ್ರು ಏನು ಹೇಳ್ತಾ ಇದ್ರು ಅಂದರೆ, ನಮ್ಮ ಹಿತ್ತಲದಲ್ಲಿ ಕಟಕದ ಬುದ್ಧಿ ಇದೆ, ಆ ಕಟಗನ ಸಣ್ಣಗ ತೆಗೆದು ಮಗಕ್ಕೆ ಹಚ್ಕೊಂಡ್ರೆ 100% ನಿಮ್ಮಲ್ಲಿರುವಂಥ ಕಲರು ಕೂಡ ಬೆಳ್ಳಗಾಗುತ್ತೆ ಅಂತ. ಪರೀಕ್ಷೆ ಮಾಡಬೇಕು. ಯಾವಾಗಲೂ ಕೂಡ ಹಿರಿಯರು ಯಾವ ಮಾತು ಕೂಡ ಸುಳ್ಳಾಗಿಲ್ಲ, ಯಾವತ್ತು ಗಾಳಿಯನ್ನು ನಂಬಬೇಕು. ಅಷ್ಟು ಸಾವಯವ ಕೃಷಿ ಅಂದರೆ ಇವತ್ತು ರಾಸಾಯನಿಕ ಮುಕ್ತ ಭಾರತವನ್ನು ನಾವೆಲ್ಲರೂ ಕೂಡ ಅಳವಡಿಸಿದ್ದೀವಿ. ವಿಷಮುಕ್ತ ಭಾರತವನ್ನು ನಾವು ಹೊರಪಡಿಸಬೇಕು ಅಂತಂದರೆ ನಿಜವಾಗ್ಲೂ ಸಾವಯವ ಕೃಷಿಯಲ್ಲಿ ನಮ್ಮ ಭೂಮಿಯನ್ನು ಅಡಾಪ್ಟ್ ಮಾಡಿಕೊಂಡ್ರೆ ಯಾವ BP, ಶುಗರು ಮುಂದಿನ ಒಂದು ಪೀಳಿಗೆನೂ ಕೂಡ ಸಾವಯವದಲ್ಲಿ ಯಾವ ಬೆಳೆ ನಾವು ತೆಗಿತಾ ಇದ್ದೇವೋ 100% ಎಲ್ಲ ರೈತರಿಗೂ ಕೂಡ ಮುಂದಿನ ಪೀಳಿಗೆ ಬೆಳೀಲಿಕ್ಕೆ ದೊಡ್ಡ ಮಟ್ಟದಲ್ಲಿ ಅದು ಅನುಕೂಲ ಆಗುತ್ತೆ. ಇವತ್ತು ನಾನು ಬದುಕ್ಬೋದು, ನನ್ನ ಮಗ ಬದುಕ್ಬೋದು, ಆದರೆ ಅವನ ಮಕ್ಕಳು ಬದುಕಲಿಕ್ಕೆ ನಮ್ಮ ಭೂಮಿಯಲ್ಲಿ ಯಾವುದೇ ರೀತಿಯಿಂದ ಫಲಿತಾಂಶಗಳು ಕೂಡ ಬರ್ಡನ್ ಆಗೋಗುತ್ತೆ. ಬರಡು ಭೂಮಿ ಅಂತ ಕರೀತಾರೆ. 100% ಇನ್ನು 10 ವರ್ಷದಲ್ಲಿ ರಾಸಾಯನಿಕ ಏನು ಗೊಬ್ಬರಗಳನ್ನು ಬಳಸ್ತಾ ಇದ್ದೀರೋ ಇನ್ನು 10 ವರ್ಷದಲ್ಲಿ ನಮ್ಮ ಭೂಮಿ ಒಳಗೆ ಯಾವ ಬೆಳೆನೂ ಕೂಡ ಬರಲಿಕ್ಕೆ ಸಾಧ್ಯನೂ ಇಲ್ಲ. ಇದು ಬೇಕಾದ್ರೆ 100% ನಿಜವಾದಂಥ ಹಿಂದಿನ ಕಾಲದಲ್ಲಿ ಯಾವುದೇ ರೀತಿಯಿಂದ ರಾಸಾಯನಿಕ ಗೊಬ್ಬರಗಳು ಇದ್ದಿದ್ದಿಲ್ಲ. ಅಂಥದ್ರಲ್ಲಿ ಇವತ್ತು ನಮ್ಮ ಕಡೆಯಿಂದ ರೈತರ ಕಡೆಯಿಂದ ಮಾಡೋಕ್ಕಾಗಲಿದ್ದಕ್ಕಾಗಿ ನಮ್ಮ ಡ್ರೀಮ್
ಲೈನ್ ಗ್ರೂಪ್ ಏನಿದೆ ಇದು ಡ್ರೀಮ್ ಎಕೋಸಿಸ್ಟಮ್ನಲ್ಲಿ ಇವತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಅನ್ನು ಕೂಡ ಕೈ ಮುಟ್ಟಿ ಮಾಡುವಂತ ಆಗದೇ ಇದ್ದಂಥ ಪ್ರಾಡಕ್ಟ್ ಅನ್ನ ಇವತ್ತು ನಮ್ಮ ಕಂಪನಿಯಲ್ಲಿ ಲಾಂಚಿಂಗ್ ಮಾಡಿದ್ದೀವಿ. 1 ಎಕರೆ ಜಮೀನಿಗೆ ಸಾಕಷ್ಟು ಆರ್ಗ್ಯಾನಿಕ್ ಗೊಬ್ಬರಗಳನ್ನ ಕೊಡ್ಕೊಂತ ಬಂದ್ರೆ 100% ಇಳುವರಿಯೂ ಕೂಡ ಅದೇ ರೀತಿ ಹೆಚ್ಚಿಗೆ ಆಗುತ್ತೆ. ಯಾರು ವಾಕಿಂಗ್ ಮಾಡೋಣ, ಯಾರು ವಿಷಕಾರಿ ಪದಾರ್ಥಗಳನ್ನ ತಿಂತಾ ಇದೆಯೋ ಅದಕ್ಕೆ ಬಯೋಮೆಕ್ಯಾನಿಕ್ ಬೆಡ್ ಕೂಡ ನಮ್ಮ ಕಂಪನಿಯಲ್ಲಿ ತಂದಿದ್ದೀವಿ. ಅದು ವಿಷಯವಾಗಿ ಹೋದ್ರೆ ಕರೆಕ್ಟಾಗಿ 2-2.5-3 ತಾಸು ನಮಗೆ ಬೇಕಾಗುತ್ತೆ. ಅದಕ್ಕೆ ಆ ವಿಷಯ ಅದಕ್ಕಾಗಿ ಒಂದು ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇವತ್ತಿನ ಒಂದು ಲಕ್ಕಿ ಡ್ರಾ ಕಾರ್ಯಕ್ರಮಕ್ಕೆ ಆಗಮಿಸಿ ತಾವೆಲ್ಲರೂ ಕೂಡ ಹೆಚ್ಚಿನ ಒಂದು ರೀತಿಯಲ್ಲಿ ಈ ನ್ಯಾಮತಿಯ ಕಾರ್ಯಕ್ರಮಕ್ಕೆ ಏನು ಬಂದಿದ್ದೀರೋ ಮತ್ತೊಂದು ಸಲ ಜೋರಾದ ಚಪ್ಪಾಳೆ ಮುಖಾಂತರ ನಿಮಗೆ ಗೌರವವನ್ನು ಸಲ್ಲಿಸ್ತಾ ಇವತ್ತು ನಮ್ಮ ಕಂಪನಿಯ ಸರಿ ಎಲ್ಲೆಲ್ಲೋ ಇರುವಂಥ ಕಂಪನಿಗಳನ್ನು ನೋಡಿದ್ದೀವಿ, ಎಲ್ಲೆಲ್ಲೋ ಇರುವಂಥ ವ್ಯಕ್ತಿಗಳನ್ನು ಕಾಣದೇ ಹಾಗೂ ಇದ್ದೀವಿ. ಇವತ್ತು ನಮ್ಮ ಕಂಪನಿ ಇವತ್ತು ಇದು ಏನೆಲ್ಲ ಎಲ್ಲ ಜನಗಳಿಗೋಸ್ಕರ ಜನಗಳಿಗೆ ಆಗಿ ಈ ಸಮಾಜ ಸೇವೆಯನ್ನ ಮಾಡಲಿಕ್ಕೆ ಹೊರಟಂತ ನಮ್ಮ ಕಂಪನಿಯ ಡ್ರೀಮ್ ಲೈನ್ ಗ್ರೂಪ್ ಮತ್ತು .in ಅದರ ಡ್ರೀಮ್ ಎಕೋಸಿಸ್ಟಮ್ .in ಕಾರ್ಯಕ್ರಮ ಏನು ಪ್ರಾರಂಭ ಆಗಿದೆ ಇದಕ್ಕೆ ಉದ್ಭವವಾಗಿ ಒಬ್ಬ ನಮ್ಮ ರವಿಕುಮಾರ್ ಸರ್ ಕೂಡ ಈ ಒಂದು ಕಾರ್ಯಕ್ರಮ ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ವೇದಿಕೆಗೆ ನಾನು ಅವರನ್ನು ಆಹ್ವಾನಿಸ್ತಾ ಇದ್ದೀನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ಗೌರವಿಸಬೇಕು ಅಂತ ವಿನಂತಿ ಮಾಡ್ತಾ ಇದ್ದೀನಿ. ಶಿವಣ್ಣ ಸರ್, ಫಕೀರಪ್ಪ ತಡಿಸಿನಹಳ್ಳಿ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಗೆ ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ನಾವು ವೇದಿಕೆಗೆ ಬರಮಾಡ್ಕೊತಾ ಇದ್ದೀನಿ. ಒಳಗಡೆ ಬರಬೇಕು ಅಂತ ನಾನು ವಿನಂತಿ ಮಾಡ್ತಾ ಇದ್ದೀನಿ. ಅಧ್ಯಕ್ಷರ ಒಳಗಡೆ ಬನ್ನಿ. ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವ ಸಲ್ಲಿಸಿ ನಿಮ್ಮೆಲ್ಲರ ಚಪ್ಪಾಳೆ ಸದಾಕಾಲ ಅವರ ಒಂದು ಆರೋಗ್ಯ ಆಯುಷ್ಯ ನಮ್ಮೆಲ್ಲರ ಭಗವಂತ ಅವ್ರಿಗೆ ಹೆಚ್ಚಿನ ಒಂದು ರೀತಿಯಲ್ಲಿ ಕೊಡಲಿ ಅಂತ ಹಾರೈಸ್ತಾ ಇದ್ದೀನಿ. ಇನ್ನೊಂದು ಖುಷಿ ವಿಚಾರ ಏನಪ್ಪ ಅಂತಂದ್ರೆ, ಕರ್ನಾಟಕದಲ್ಲಿ ಸಾಕಷ್ಟು ಜನಗಳು ಸಾಕಷ್ಟು ಕಂಪನಿಯಲ್ಲಿ ಸಾಕಷ್ಟು ಜನಗಳ ಸಂಪರ್ಕದಲ್ಲಿ ಸುಮಾರು 20-22 ವರ್ಷದಲ್ಲಿ ಸುಮಾರು ವರ್ಷದಿಂದ ನಿಮ್ಮ ರಾಣೆಬೆನ್ನೂರು ತಾಲೂಕಿನ ಸುಂಕಲ್ಬಿದರೆ ಗ್ರಾಮದಾಗಿ ನಮ್ಮ ಶಿವಾನಂದ್ ಸರ್ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಇದ್ದಾರೆ. ಆದರೆ ನ್ಯಾಮತಿಗೆ ಬಂದು ಸುಮಾರು 20 ವರ್ಷ ನಿಮ್ಮ ನ್ಯಾಮತಿ ಗ್ರಾಮದಲ್ಲೇ ವಾಸವಾಗಿದ್ದಾರೆ. ಇವರು ಪ್ರತಿದಿನ ಬೆಳಿಗ್ಗೆ 5 ಗಂಟೆಯಿಂದ ಸಂಜೆ ಎಷ್ಟು ಗಂಟೆಗೆ ಮನೆಗೆ ಬರ್ತಾರೋ ಗೊತ್ತಿಲ್ಲ. ಎಲ್ಲ ರೈತರಿಗಾಗಿ ರೈತರ ಕೆಲಸದಲ್ಲಿ ರೈತರಿಗೆ ಏನೆಲ್ಲ ಬೇಕಾಗುತ್ತೆ ಅದನ್ನೆಲ್ಲದೂ ಕೂಡ ಕೊಟ್ಕೊಂಡು ಅಗ್ರಿಕಲ್ಚರ್ ಸಾವಯವ ಕೃಷಿಯಲ್ಲಿ ನಮ್ಮ ಭೂಮಿಯ ಫಲವತ್ತತೆಯನ್ನು ಹೆಚ್ಚಿಗೆ ಮಾಡ್ತಾ ಇವತ್ತು ನಮ್ಮ ಕಂಪನಿಯಲ್ಲಿ ಯಾವತ್ತು ಸ್ಟಾರ್ಟ್ ಆಗಿದೆ ಅವತ್ತಿನಿಂದ ಪ್ರಾಮಾಣಿಕತೆಯಿಂದ ಕೆಲಸ ನಿಭಾಯಿಸಿದಂತ ಇದ್ದು ನಮ್ಮ ಕಂಪನಿಯಿಂದ ಇವತ್ತು ಕೂಡ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಒಂದು 5 ನಿಮಿಷದಲ್ಲಿ ಅವರು ಕೂಡ ಬರ್ತಾ ಇದ್ದಾರೆ. ಡ್ರೀಮ್ ಎಕೋಸಿಸ್ಟಮ್ ಸಿಗರಿಪುರ ವತಿಯಿಂದ ಕಾರ್ ಅಚೀವ್ಮೆಂಟ್ ಮಾಡಿದ್ದಾರೆ. ಅವರಿಗೆ ಇವತ್ತು ನಿಮ್ಮ ಕಣ್ಣೆದುರಿಗೆ ಆಲ್ರೆಡಿ ಗಾಡಿ ಬಂದು ನಿಂತಿದೆ. ಏನು ಅಚೀವ್ಮೆಂಟ್ ಮಾಡಿದ್ರು, ಯಾಕೆ ಅವರಿಗೆ ಕಾರ್ ಬಂತು ಅನ್ನೋದಕ್ಕೂ ಕೂಡ ಕಾರಣನೂ ಕೂಡ ಇದೆ. ಒಂದು ಕಾರು ನಾವು ತಗೋಬೇಕಾದ್ರೆ ಮನೆಯಿಂದ ಕಿರಣ್ ಇನ್ನೂ ಸ್ವಲ್ಪ ಸೌಂಡ್ ಮನೆಯಿಂದ ದುಡ್ಡನ್ನು ಕೊಡಬೇಕಾಗುತ್ತೆ. ಅದರ ಜೊತೆಗೆ
ಸಾಲ ಮಾಡಿ ಅದನ್ನು ಕಾರ್ ತಗೋಬೇಕಾಗುತ್ತೆ. ಕರೆಕ್ಟ್ ಅಲ್ವಾ? ಒಂದು ಎಲೆಕ್ಟ್ರಿಕಲ್ ಬೈಕ್ ಇರಲಿ, ಒಂದು ಪೆಟ್ರೋಲ್ ಗಾಡಿ ಇರಲಿ, ಯಾವುದಾದ್ರೂ ಕೂಡ ಲೋನ್ ಮುಖಾಂತರ ನಾವು ಪರ್ಚೇಸನ್ನು ಮಾಡ್ಕೊತಾ ಇದ್ದೀವಿ. ಅದಕ್ಕೆ ಜೀವನಕ್ಕೆ ಬೇಕು ಅಂತ. ಅದನ್ನೇ ಒಂದು ಅಚೀವ್ಮೆಂಟ್ ಮಾಡಿ ತಗೊಂಡ್ರೆ ಅದಕ್ಕೆ ಯಾವುದು ಲೋನ್ ಇರಲ್ಲ, ಸಾಲನೂ ಇರಲ್ಲ, ಜನಗಳಿಗೆ ಯಾವತ್ತೂ ಕೂಡ ಕಿಂಚಿಂತೂ ಕಳಂಕ ಬರಲ್ಲ. ಯಾಕೆಂದ್ರೆ ಯಾವ ಜನಗಳು ಏನೆಲ್ಲ ಹಾಕಿರ್ತಾರೋ ಅವರ ಜಮೀನಿಗೆ ಸಂಬಂಧಪಟ್ಟಂತ ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಯೂಸ್ ಮಾಡಿರ್ತಾರೆ. ಯಾರ್ಯಾರು ಎಲ್ಲೆಲ್ಲೋ ಬೆಳೀತಾ ಇರ್ತಾರೆ. ಆದರೆ ಇಲ್ಲಿ ಓನ್ ಮ್ಯಾನುಫ್ಯಾಕ್ಚರ್ಸು ಡೈರೆಕ್ಟ್ ಕಸ್ಟಮರಿಗೆ ಕೊಡುವಂಥ ಕೆಲಸಗಳನ್ನು ಇವತ್ತೇನು ಶಿವಾನಂದ್ ಸರ್ ನಮ್ಮ ಕಂಪನಿಯಲ್ಲಿ ಅಚೀವ್ಮೆಂಟ್ ಮಾಡಿದಾರೋ, ಇಂಥ ಅಚೀವರ್ಸನ್ನು ಟೋಟಲಿ ನಮ್ಮ ಕರ್ನಾಟಕದಲ್ಲಿ ಸಾವಿರಾರು ಜನಗಳು ಒಂದೊಂದು ಅಚೀವ್ಮೆಂಟ್ ಮಾಡಬೇಕು ಅನ್ನೋದೇ ನಮ್ಮ ಕಂಪನಿಯ ಉದ್ದೇಶವಾಗಿದೆ. ಇದು ಒಂದೇ ದಿನದ ಸಾಧನೆ ಅಲ್ಲ. ಇವತ್ತು ಒಂದು 5 ನಿಮಿಷ ಅವರಿಗೆ ಬೇರೆ ರೀತಿಯೇ ನಮ್ಮ ಹುಡುಗರು ಭಾಳ ಖುಷಿಯಿಂದ ಒಂದು ಅಚೀವ್ಮೆಂಟಿಗೆ ಅವರನ್ನು ದೊಡ್ಡ ಮಟ್ಟದಲ್ಲಿ ವೇದಿಕೆಗೆ ಕರೆಯಬೇಕು ಅಂತ ನಮ್ಮ ವಿಚಾರದಲ್ಲಿ ತೊಡಗಿಸಿದ್ದೀವಿ. ಅದೇ ರೀತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಮೊಟ್ಟ ಮೊದಲಿಗೆ ಬಾರಿಗೆ ನಾವು ಏನು ಹೇಳ್ತಾ ಇದ್ದೇವೋ, ಇದೇ ರೀತಿ ಇಲ್ಲಿ ಮಟ್ಟ ಯಾರು ನಮ್ಮ ಲಕ್ಕಿ ಕಾರ್ಡ್ಗಳನ್ನು ಪರ್ಚೇಸ್ ಮಾಡಿಕೊಂಡಿದ್ರು, ಈ ತಿಂಗಳು ಆ ಕಾರ್ಡ್ಗಳು ಮತ್ತೆ ನೀವು ಯಾರಾದರೂ ಕೂಡ ಮಾಡಲಿಕ್ಕೆ ಅವು ಸಿಗೋದಿಲ್ಲ. ಅವು ಇಲ್ಲಿಗೆ ಎಂಡ್ ಆಗ್ತಾ ಇದ್ದವು. ಮುಂದಿನ ಕಸ್ಟಮರಿಗೆ ಸೀಸನ್ 2 ಕಾರ್ಯಕ್ರಮವನ್ನು ನಾಳೆ ದಿನ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನದಲ್ಲಿ ನಮ್ಮ ಕಂಪನಿಯ ಸೆಕೆಂಡ್ ಸೀಸನ್ನಿನ ಲಕ್ಕಿ ಕಾರ್ಡ್ ಅಲ್ಲಿ ಅನ್ನಪೂರ್ಣೇಶ್ವರಿಯ ಒಂದು ಸಮ್ಮುಖದಲ್ಲಿ ಆ ಕಾರ್ಡ್ಗಳನ್ನು ನಾವು ಪೂಜೆ ಮುಖಾಂತರ ನಾಳೆ ದಿನ ಅದನ್ನು ಮಾರ್ಕೆಟಿಗೆ ಬಿಡ್ತಾ ಇದ್ದೀವಿ. ಇನ್ನು ಮುಂದೆ ಸೆಕೆಂಡ್ ಸೀಸನ್ ಚಲೋ ಹೋಗುತ್ತೆ. ಇಲ್ಲಿ ಮಟ್ಟ ನೀವೇನು ಈ ಒಂದೇ ಸೀಸನ್ನಲ್ಲಿ ಲಕ್ಕಿ ಕಾರ್ಡ್ಗಳನ್ನು ಪರ್ಚೇಸ್ ಮಾಡಿಕೊಂಡಿರೋ ಇವರಿಗೆ ಪ್ರತಿ ತಿಂಗಳು 28ನೇ ತಾರೀಕಿಗೆ ಡ್ರಾ ನಡೀತಾನೆ ಇರುತ್ತೆ. ಸೆಕೆಂಡ್ ಸೀಸನ್ನಿಗೆ ಅದಕ್ಕೆ ಆದಂಥ ಡೇಟು ಕೂಡ ಬೇರೆ ಆಗುತ್ತೆ. ಅದರದ್ದೇ ಆದಂಥ ಡೇಟು ಕೂಡ ಬೇರೆ ಆಗುತ್ತೆ. ಅದರ ಜೊತೆಗೆ ಅಲ್ಲಿರುವಂಥ ಪ್ರಾಡಕ್ಟು ಕೂಡ ಚೇಂಜ್ ಆಗ್ತಾ ಇತ್ತು. ಯಾಕೆಂದರೆ ಇಲ್ಲಿ ಮಟ್ಟ ನಾವು ತೊಗೊಂಡಿದ್ದು ಪ್ರತಿ ತಿಂಗಳು 1,100,000 ರೂಪಾಯಿ ಕಾರ್ಡ್ಗಳನ್ನು ನಾವು ತೊಗೊಂಡು ಬರ್ತಾ ಇದ್ವಿ. ಆ ಕಾರ್ಡ್ನಲ್ಲಿ ಪ್ರತಿ ತಿಂಗಳು 30 ಕಸ್ಟಮರು ಹೊರಗಡೆ ಹೋಗ್ತಾ ಇದ್ರು. ಲಕ್ಕಿ ಡ್ರಾದಲ್ಲಿ ಅವರು ಪರ್ಚೇಸ್ ಮಾಡಿಕೊಂಡು ಅವ್ರಿಗೇನು ಬಹುಮಾನ ಆಗ್ತಿತ್ತೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಹೋಗ್ತಾ ಇದ್ರು. ಇದು 1,000 ರೂಪಾಯಿ ಲಕ್ಕಿ ಕಾರ್ಡನ್ನು ಪರ್ಚೇಸ್ ಮಾಡಿಕೊಂಡವರು 20 ತಿಂಗಳು ಮಟ್ಟ ನಾವು ಕಟ್ಟಬೇಕಾಗಿತ್ತು. ಸೆಕೆಂಡ್ ಸೀಸನ್ 18 ತಿಂಗಳಿಗೆ ಎಂಡ್ ಆಗುತ್ತೆ. ಎಷ್ಟು? 18 ತಿಂಗಳಿಗೆ ಎಂಡ್ ಆಗುತ್ತೆ. 1,500 ರೂಪಾಯಿನಲ್ಲಿ ಒಂದು ಕಾರ್ಡ್ ಇರುತ್ತೆ. ಆದರೆ ಯಾಕೆ 1,500 ರೂಪಾಯಿ ಇರುತ್ತೆ ಅಂದರೆ ಅದಕ್ಕೆ ಯಾವುದು ಸದಸ್ಯತ್ವ ಫೀಸ್ ಇರೋಂಗಿಲ್ಲ. ಡೈರೆಕ್ಟಾಗಿ 1,500 ರೂಪಾಯಿದಿಂದ ಪ್ರಾರಂಭ ಆಗುತ್ತೆ. ಒಂದು ತಿಂಗಳಿಗೆ 75 ಜನಗಳಿಗೆ ಡ್ರಾ ಆಗುತ್ತೆ. ಒಂದು ತಿಂಗಳಿಗೆ 75 ಲಕ್ಕಿ ಕಾರ್ಡ್ಗಳನ್ನು ನಾವು ಕೊಡ್ತಾ ಇದ್ದೀವಿ. ಇಲ್ಲಿರುವಂಥ ಐಟಮ್ಸ್ಗೂ ಅಲ್ಲಿರುವಂಥ ಐಟಮ್ಸ್ಗೂ ಭಾಳ ವ್ಯತ್ಯಾಸ ಇದೆ. ಅದೆಲ್ಲದೂ ಕೂಡ ನಿಮ್ಮ ಗ್ರೂಪ್ನಲ್ಲಿ ಶೇರ್ ಆಗ್ತಾ ಇರುತ್ತೆ. ಯಾಕಂದರೆ ಅಲ್ಲಿ ಮೊದಲನೇ ತಿಂಗಳಲ್ಲಿ ದೊಡ್ಡ ಬಹುಮಾನಗಳನ್ನು ನಾವು ಆ್ಯಡ್ ಮಾಡಿದ್ದೀವಿ. ಈ ಕಾರ್ಯಕ್ರಮ ಏಪ್ರಿಲ್ ತಿಂಗಳಿಂದ ಲಕ್ಕಿ ಡ್ರಾ ನಡೆಯುತ್ತೆ. ಯಾಕೆಂದರೆ 2 ತಿಂಗಳು ಟೋಟಲಿ ನಾವು ಏನು ಮಾಡ್ತಾ ಇದ್ದೀವಿ ಅಂತಂದರೆ 1,100,000 ರೂಪಾಯಿ ಕಾರ್ಡ್ನಲ್ಲಿ 8ನೇ ತಿಂಗಳಿಗೂ ಕೂಡ ಹೊಸ ಕಾರ್ಡ್ಗಳನ್ನು ಮಾಡಿಸ್ತಾ ಇದ್ವಿ. ಆದರೆ ಆ ಲಕ್ಕಿ ಡ್ರಾ ಕಾರ್ಯಕ್ರಮ ಯಾವತ್ತು ಎಂಡ್ ಆಗುತ್ತೆ. 2 ತಿಂಗಳಲ್ಲಿ ಆ ಕಾರ್ಡ್ಗಳನ್ನು ಕಂಪ್ಲೀಟ್ ಮುಗಿಸಿಕೊಂಡು ನಮ್ಮ ಕಾರ್ಯಕ್ರಮ ಏಪ್ರಿಲಿಂದ ಆ ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದೆಲ್ಲದೂ ಕೂಡ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀವಿ. ಅಲ್ಲಿ 1,500 ರೂಪಾಯಿ ಏನಪ್ಪ ಇದು ಅಂತ ನೀವು ಅನ್ಕೋಬೋದು. ಆದರೆ 75 ಕಸ್ಟಮರ್ ಹೊರಗಡೆ ಹೋದರೆ ಎಷ್ಟು ಜನ ಬೇಗನೆ ಹೊರಗಡೆ ಹೋಗ್ತಾರೆ, ಎಷ್ಟು ಜನಗಳಿಗೆ ಅವಶ್ಯಕತೆ ಇರುವಂಥ ಪ್ರಾಡಕ್ಟ್. ಇವತ್ತದರಲ್ಲಿ ಬುಲೆಟ್ ಗಾಡಿ ಇದೆ,
ಆಟೋಗಳಿವೆ, ಕಾರ್ ಇದೆ, ಟ್ರ್ಯಾಕ್ಟರ್ಗಳಿವೆ, ಇವೆಲ್ಲ ನಿಮ್ಮೆಲ್ಲ ಒಂದು ಕಂಪನಿ ಒಂದು ಗ್ರೂಪ್ನಲ್ಲಿ ಅವೆಲ್ಲ ಸೇರ್ ಆಗ್ತಾ ಇರುತ್ತೆ. ಅದ್ರ ಬಗ್ಗೆ ಇನ್ಫಾರ್ಮೇಷನ್ ಕೂಡ ನಾಳೆ ಪೂಜೆ ಮುಖಾಂತರ ನಾವು ತಲುಪಿಸ್ಕೊಂಡು ಸೀಸನ್ 2 ನಮ್ಮ ಕಸ್ಟಮರ್ 4,000 ಮೊದಲನೆಯ ಒಂದು ಏನು ಲಕ್ಕಿ ಡ್ರಾದಲ್ಲಿ 4,000 ಕಸ್ಟಮರ್ ಇದೆಯೋ ಈ ಕಸ್ಟಮರನ್ನು ಅಲ್ಲಿ 9,999 ಕಾರ್ಡ್ಗಳು ಆ ನಂಬರ್ ಮುಖಾಂತರ ಅಲ್ಲಿ ಕೂಡ ಇರುತ್ತೆ. ಲಕ್ಕಿ ಕಾರ್ಡನ್ನು ನಾವು ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಸಣ್ಣ ಲಕ್ಕಿ ಡ್ರಾದಲ್ಲಿ ಬಹುಮಾನಗಳನ್ನು ಪಡ್ಕೊಂಡು ಪರ್ಮನೆಂಟ್ ಕಸ್ಟಮರನ್ನು ಆಯ್ಕೆ ಮಾಡಲಿಕ್ಕೆ ಕರ್ನಾಟಕದಲ್ಲಿ ಎಲ್ಲೆಲ್ಲೂ ನಮ್ಮ ಕಂಪನಿಯ ಒಂದು ಇನ್ಫಾರ್ಮೇಷನ್ ಹೋಗಲ್ಲಿ ಮಟ್ಟನೂ ಕೂಡ ನಾವು ಸೀಸನನ್ನು ನಡೆಸ್ತಾನೆ ಇರ್ತೀವಿ. ಕರ್ನಾಟಕದಲ್ಲಿ ರೀಚ್ ಆಗಿರ್ಬೇಕು, ಎಲ್ಲ ಕಡೆಗೂ ನಮ್ಮ ಶೋರೂಮ್ಗಳನ್ನು ಓಪನ್ ಮಾಡಬೇಕು. ಅಲ್ಲಿ ಮಟ್ಟ ಈ ಡ್ರಾ ಕಾರ್ಯಕ್ರಮ ನಿಲ್ಲಿಸೋಗಿಲ್ಲ, ಕಸ್ಟಮರ್ ಬೇಕೇ ಬೇಕು. ಆ ಕಸ್ಟಮರಿಗಾಗಿ ನಾವು ಆ ಡ್ರಾ ಕಾರ್ಯಕ್ರಮವನ್ನು ನಿರ್ವಹಿಸ್ತಾ ಇದ್ದೀವಿ. ಇದೇ ರೀತಿ ಈಗೇನು ಅನೌನ್ಸ್ಮೆಂಟ್ ಕೊಡ್ತಾ ಇದ್ದೇವೆ, ನಾವು ಜ್ಞಾಪ್ತಿಗೆ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಒಂದು ಕಾರಣವೂ ಇದೆ. ಈ ತಿಂಗಳೇ ಯಾಕೆ ಮಾಡ್ತಾ ಇದ್ದೀವಿ ಅನ್ನೋದಕ್ಕೆ ಇದಕ್ಕೆಲ್ಲ ಅದ್ಭುತವಾದಂಥ ಒಬ್ಬ ವ್ಯಕ್ತಿ ಸಲುವಾಗಿಯೇ ನಿಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ಅವರನ್ನು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದಿನ ತಿಂಗಳು ನಿಮ್ಮ ತಾಲೂಕಿನಲ್ಲಿ ನಮ್ಮದೊಂದು ಏನಪ್ಪ ಅಂತಂದರೆ ಯಾವುದಾದ್ರೂ ಒಂದು ಲಕ್ಕಿ ಡ್ರಾ ಕಾರ್ಡ್ ಮಾಡಬೇಕು ಅಂದರೆ ತಾಲೂಕು ಮಟ್ಟದಲ್ಲಿ, ಜಿಲ್ಲೆ ಮಟ್ಟದಲ್ಲಿ 1,000 ಕಸ್ಟಮರ್ ಇರಬೇಕು. ನಾವು ಇಲ್ಲೇ ನಾಮತಿನ ಮಾಡಬೇಕು, ಶಿಕಾರಿಪುರನ ಮಾಡಬೇಕು ಅಂತ ಏನೂ ಇಲ್ಲ. ಸುಮಾರು ವರ್ಷದಿಂದ ಕಾರ್ಯ ನಿರ್ವಹಿಸುತ್ತಾ ಜನರಿಗೋಸ್ಕರ ನಮ್ಮ ಅಗ್ರಿಕಲ್ಚರ್ ಬಗ್ಗೆ ಇರ್ಬೋದು, ಪ್ರತಿಯೊಂದು ಕೂಡ ಸಮಾಜ ಸೇವೆಯನ್ನು ಮಾಡಿಕೊಂಡು ಬಂದಂಥ ಡಾಕ್ಟರ್ ಎಂ ಇ ಪಾಟೀಲ್ ಸರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಇವರು ಗಂಗನಕೋಟೆಯ ವಾಸಸ್ಥಳ ಆಗಿದ್ದು ಸುಮಾರು ವರ್ಷದಿಂದ ತಮ್ಮೆಲ್ಲರಿಗೂ ಬೇಕಾದನ್ನು ಒದಗಿಸಿಕೊಟ್ಟು ಗೌರ್ಮೆಂಟ್ ಒಂದು ವೃತ್ತಿಯಲ್ಲಿ ಭಾಗವಹಿಸಿ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರು ಈ ವೇದಿಕೆಗೆ ಡಾಕ್ಟರ್ ಎಂ ಇ ಪಾಟೀಲ್ ಸರನ್ನು ನಾನು ಈ ವೇದಿಕೆಗೆ ಬರಮಾಡ್ಕೊತಾ ಇದ್ದೀನಿ. ದಯವಿಟ್ಟು ಈ ವೇದಿಕೆಗೆ ಅವರು ಅನುವಾದಿಸಬೇಕು, ನಿಮ್ಮ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನಾನು ಕೇಳ್ತಾ ಇದ್ದೀನಿ. ಇದೇ ರೀತಿ ಈ ಲಕ್ಕಿ ಡ್ರಾ ಕಾರ್ಯಕ್ರಮ ಏನು ನಡೀತಾ ಇದೆ ನಾಲ್ಕಿಯಲ್ಲಿ, ಪ್ರತಿಯೊಂದು ಕಂಪನಿಯ ಇವತ್ತು ಕೂಡ ಹೇಳಬೇಕು ಅಂತಂದರೆ ಅವರ ಬಗ್ಗೆ ಇಡೀ ನ್ಯಾಮತಿ ಸುವರ್ಣಿ ಭಾಗದಲ್ಲಿ ಒಳ್ಳೆಯ ಹೆಸರನ್ನು ಪಡೆದಂಥ ವ್ಯಕ್ತಿ. ಇವತ್ತು ನಮ್ಮ ಕಂಪನಿ ಯಾವುದು ಅಂತ ಅಲ್ಲ, ನಮ್ಮ ಕಂಪನಿ ಇದೆ ಅಂತಲ್ಲ, ಆದರೆ ನಮ್ಮ ಕಂಪನಿ ಬಗ್ಗೆ ಅಷ್ಟೊಂದು ಅಭಿಮಾನ ಇಟ್ಟುಕೊಂಡು ಪರಿಶ್ರಮ ವಹಿಸಿ ನೀವೆಲ್ಲರೂ ಬಂದು ಕೂತ್ಕೊಳ್ಳಿಕ್ಕೆ ಈಗೇನು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ, ವಸ್ತುವಾರಿಯನ್ನು ಲಾಭದ ಬಗ್ಗೆ ಅವರು ವಿಚಾರ ಮಾಡಿಲ್ಲ. ಯಾವುದೋ ₹1 ಕೂಡ ಇವತ್ತು ನಮ್ಮ ಕಂಪನಿಯಿಂದ ಲಾಭ ತಗೊಂಡಿಲ್ಲ. ಆದರೆ ಜನಗಳಿಗಾಗಿ ಒಳ್ಳೆಯದಾಗುತ್ತೆ, ಜನಗಳಿಗೋಸ್ಕರ ನಾನು ಏನೆಲ್ಲ ಮಾಡಬಹುದು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಕಾರ್ಯಕ್ರಮ ಇವತ್ತು ಟೋಟಲಿ ನಡೀಬೇಕಾದ್ರೆ ಒಬ್ಬ ವ್ಯಕ್ತಿನೇ ಕಾರಣ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅವರನ್ನು ಈ ವೇದಿಕೆ ಕರ್ಕೊಂಡ್ಬರಬೇಕು. ಎದ್ರ ಮುಖಾಂತರ ಅಂದರೆ ನಾವೇನು ಗೌರವ ಕೊಡಬೇಕು ಅಂತಂದ್ರೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ನಮ್ಮ KR ಗಂಗಾಧರ್ ಸರ್ರನ್ನ ಈ ವೇದಿಕೆಗೆ ನಾನು ಬರ್ಮಾಡ್ಕೊತಾ ಇದ್ದೀನಿ. ನಿಮ್ಮ ಚಪ್ಪಾಳೆ ಯಾವ ರೀತಿ ಒಳಗಿರುತ್ತೆ, ನಿಮ್ಮೆಲ್ಲರಿಗೂ ಕೂಡ ಎಲ್ಲ ವ್ಯವಸ್ಥಿತವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಳ್ಳಿಕ್ಕೆ ಅನುಮತಿ ಮಾಡಿಕೊಟ್ಟಂಥ ವ್ಯಕ್ತಿಗಳು. ಇದೇ ರೀತಿ ಅಧ್ಯಕ್ಷರು ವಾಲ್ಮೀಕಿ ಸಮುದಾಯ ನ್ಯಾಪ್ತಿ ಭಾಗ ಅವರದೇ ನಮ್ಮ ಗಂಗಾಧರ್ ಸರ್ದು ಕೂಡ ಅಧ್ಯಕ್ಷತೆಯಲ್ಲಿ ಸಮಾಜ ಸೇವೆಯನ್ನು ಮಾಡುತ್ತಾ ಪ್ರತಿಯೊಬ್ಬರಿಗೂ ಕೂಡ ಇನ್ಫಾರ್ಮೇಷನ್ ಕೊಟ್ಟಂಥ ವ್ಯಕ್ತಿಗಳು ಇವತ್ತು ಈ ವೇದಿಕೆಗೆ ಅನ್ವಯಿಸ್ತಾ ಇದ್ದಾರೆ. ಇಷ್ಟು ಏನಾಯಿತು ಆರ್ಗ್ಯಾನಿಕ್ ಪ್ರಾಡಕ್ಟನ್ನು ಬಳಸಿಕೊಂಡು ನಮ್ಮ ಕಂಪನಿಯಲ್ಲಿ ಸುಮಾರು ದಿನಗಳಿಂದ ಕೆಲಸ ಮಾಡ್ಕೊತಾ ಬಂದು ಸಾಕಷ್ಟು ಜನಗಳಿಗೆ ಈ ಕಂಪನಿ ಒಂದು ಇನ್ಫಾರ್ಮೇಷನ್ ಕೊಟ್ಟಂಥ ನಮ್ಮ ಸೋಮಣ್ಣ ಸರ್ ಕೂಡ ಈ ವೇದಿಕೆಗೆ ಅವರು ಇಲ್ಲಿ ಇರಲಿ, ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಈ ವೇದಿಕೆಗೆ ಗೌರವಿಸೋಣ. ಜೋರಾದ ಚಪ್ಪಾಳೆ ಮುಖಾಂತರ ಸೋಮಣ್ಣ ಸರ್ಗೆ ನಾವು ವೇದಿಕೆಯನ್ನು ಬರ್ಕೊತಾ ಇದ್ದೀವಿ. ಅವ್ರದ್ದು ರಿಲೀಸ್ ಆಗಿದೆ. ಶಿವಾನಂದ್ ಸರ್
ಜೋರಾದ ಚಪ್ಪಾಳೆ ಕೊಡಿ. ಎಸ್, ಈಗ ದೀಪ ಬೆಳಕಿನ ದೀಪಗಳನ್ನು ಹಚ್ತಾ ಇರ್ತೀವಿ. ಯಾಕೆಂದ್ರೆ ದೀಪ ಹಚ್ಚಿದ್ರೆ ಮನೆ ದೀಪ ಹೆಂಗೆ ಉರಿಯುತ್ತೆ ಆ ಥರ ಮನೆಯೂ ಕೂಡ ಸಮೃದ್ಧಿಯಾಗಿರುತ್ತೆ. ದೀಪ ಅಂದರೆ ಇವತ್ತು ಭಗವಂತನ ಒಂದು ಆಶೀರ್ವಾದದಿಂದ ಒಂದು ದೀಪ ಬೆಳಗುವ ಕಾರ್ಯಕ್ರಮವನ್ನು ನಾವು ಪ್ರಾರಂಭ ಮಾಡಿಕೊಂಡು ಮುಂದೆ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಈಗ ದೀಪ ಬೆಳಗುವ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರ ಅಪೇಕ್ಷೆ ಮೇರೆಗೆ ನಮ್ಮ ಕಂಪನಿಯ MD ಸರ್ ಆದಂಥವರು ಜೊತೆಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಎರಡನೆಯ ಕಾರ್ಯಕ್ರಮ ಇವತ್ತು ನಮ್ಮ ಕಂಪನಿಯಲ್ಲಿ ಏನು ಕಾರ್ ಅಚೀವ್ಮೆಂಟ್ ಮಾಡಿದ್ದಾರೆ ಆ ಕಾರನ್ನು ಎಲ್ಲರೂ ಕೂಡಿಕೊಂಡು ಅವರಿಗೆ ಅದನ್ನು ಒಂದು ಸ್ವಲ್ಪ ಅಂದರೆ ಚಾವಿ ಕೊಟ್ಟು ಇವತ್ತಿನಿಂದ ನಮ್ಮ ಕಂಪನಿಯಲ್ಲಿ ಶಿವಾನಂದ್ ಸರ್ ಕಾರ್ ಅಚೀವ್ಮೆಂಟ್ ಮಾಡಿದ್ದಕ್ಕೆ ನಿಮ್ಮೆಲ್ಲರ ಆಶೀರ್ವಾದದಿಂದ ಆ ಕಾರ್ ಓಪನಿಂಗನ್ನು ನಾವು ಇಟ್ಕೊಂಡಿದ್ದೀವಿ. ಆ ಕಾರ್ಯಕ್ರಮವನ್ನು ಮುಗಿಸ್ಕೊಂಡು ನೋಡೋಣ, ಟೈಮು ಎಲ್ಲರಿಗೂ ಕೂಡ ನಡೆಯುತ್ತೆ ಅಂದರೆ ಡ್ರಾ ಮಾಡಿ ಪ್ರಸಾದ ತಗೊಳ್ಳೋಣ, ಇಲ್ಲ ಪ್ರಸಾದ ತಗೊಂಡು ಡ್ರಾ ಮಾಡೋಣ, ಅದೆಲ್ಲರೂ ಕೂಡ ತೀರ್ಮಾನ ಮಾಡೋಣ. ಆಮೇಲೆ ಈಗ ಸದ್ಯದಲ್ಲಿ ಆ ಒಂದು ಕಾರ್ ಅಂದರೆ ನಮ್ಮ ಶಿವಾನಂದ ಸರ್ಗೆ ಆ ಗಾಡಿ ಚಾವಿಯನ್ನು ಕೊಟ್ಟು ಇವತ್ತಿನ ಒಂದು ಸ್ಟಾರ್ಟ್ ಮುಖಾಂತರ ನಿಮ್ಮೆಲ್ಲರ ಆಶೀರ್ವಾದದಿಂದ ಭಗವಂತನ ಆಶೀರ್ವಾದದಿಂದ ಇನ್ನೂ ಒಂದು ದೊಡ್ಡ ಮಟ್ಟದಲ್ಲಿ ಅವರಿಗೆ ಬೆಳಲಿಕ್ಕೆ ಎಲ್ಲರೂ ಒಂದು ಹಾರೈಸಿ ಆ ಕಾರ್ ಅಚೀವ್ಮೆಂಟ್ ಮಾಡಿದ್ದಕ್ಕೆ ಅದನ್ನು ಓಪನಿಂಗ್ ಮಾಡಿಕೊಟ್ಟು ಎಲ್ಲರೂ ಕೂಡ ಮತ್ತೆ ವೇದಿಕೆಗೆ ಬರೋಣ ಅಂತ ತಮ್ಮೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸರ್, ಎಲ್ಲರೂ ಕೂಡ ಅವರಿಗೆ ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಅವರನ್ನು ನಾವು ಏನಂತಂದರೆ ಸನ್ಮಾನವನ್ನು ಇಟ್ಕೊಂಡಿದ್ದೀವಿ ನಮ್ಮ ಕಂಪನಿಯಿಂದ. ಆ ಸನ್ಮಾನ ಕಾರ್ಯಕ್ರಮ ಮುಗಿಸ್ಕೊಂಡು ಆ ಕಾರಿಗೆ ಚಾವಿ ಕೊಟ್ಟು ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗೋಣ ಅಂತ ತಿಳಿಸುತ್ತಾ ಇವತ್ತೆಲ್ಲರ ಗುರು ಹಿರಿಯರ ಒಂದು ಆಶೀರ್ವಾದದಿಂದ ಕಾರ್ ಅಚೀವ್ಮೆಂಟ್ ಮಾಡಿದ್ದಕ್ಕೆ ಜೊತೆಗೆ ಇವತ್ತು ನಮ್ಮ ಕಂಪನಿಯಿಂದ ಅವರಿಗೆ ಸನ್ಮಾನವನ್ನು ಗೌರವ ರೂಪದಲ್ಲಿ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು. ಎಸ್, ಸದಸ್ಯರಿಗೆ ಸರಳ ಈ ಕಡೆ ನೋಡಿ. ಕಾರಿನ ಅಚೀವ್ಮೆಂಟಿನ ಜೊತೆಗೆ ಪೇಮೆಂಟ್ ಸಿಸ್ಟಮ್ನಲ್ಲಿ ಕೂಡ 1,15,600 ರೂಪಾಯಿಯನ್ನ ಅಕೌಂಟಿಗೆ ಕ್ರೆಡಿಟ್ ಮಾಡಿಕೊಂಡಿದ್ದಾರೆ. ಅವರಿಗೆ ನಿಮ್ಮೆಲ್ಲರ ಜೋರಾದ ಚಪ್ಪಾಳೆ ಮುಖಾಂತರ ಈ ಒಂದು ಚೆಕ್ ವಿತರಣೆಯನ್ನ ನೇತಾಜಿ ಸರ್ ಕೂಡ ಮೇಲ್ಗಡೆ ಬರಬೇಕು. ನೇತಾಜಿ ಸರ್, ಮ್ಯಾಲಿಗರ್ ಸರ್ ಇವತ್ತು ಈ ವೇದಿಕೆಗೆ ಬರಬೇಕು ಬೇಗ. ಎಸ್, ಚಪ್ಪಾಳೆ ಕೊಡಿ, ಹೆಮ್ಮೆ ಆಗಬೇಕು. ಯಾಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರ್ತಂತ
ಒಬ್ಬ ಸಾಧಕರಿರ್ಬೇಕು. ಸಾಧಕರಿಂದನೇ ಸಾಧಕರಾಗ್ತಾ ಇರೋದು, ಸಾಧಕರಿಂದನೇ ದೊಡ್ಡ ಮಟ್ಟದಲ್ಲಿ ಅವರು ಸಾಧನೆ ಮಾಡಿದ್ರು ಅಂತ ನಾವು ಬೆಳೆಯಲಿಕ್ಕೂ ಕೂಡ ನಮಗೂ ಕೂಡ ಖುಷಿ ಆಗುತ್ತೆ. ಅಂತ ಒಬ್ಬ ವ್ಯಕ್ತಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಸಾಧನೆ ಹಾದಿಯಲ್ಲಿ, ಸಾವಯವ ಕೃಷಿಯಲ್ಲಿ ಸಾಧನೆಯನ್ನ ಹಾದಿಯನ್ನ ಸೃಷ್ಟಿ ಮಾಡುತ್ತಾ ದೊಡ್ಡ ಮಟ್ಟದಲ್ಲಿ ಒಂದು ಅಚೀವ್ಮೆಂಟ್, ಇನ್ನೊಂದು ದೊಡ್ಡ ಮಟ್ಟದಲ್ಲಿ ಅವರು ಬೆಳೀಲಿ, ಅವರ ಆರೋಗ್ಯ ಆಯುಷ್ಯ ಚೆನ್ನಾಗಿ ಕೊಟ್ಟ ಭಗವಂತ ಕಾಪಾಡಲಿ, ನಿಮ್ಮೆಲ್ಲರ ಆಶೀರ್ವಾದ ಅವ್ರ ಮೇಲೆ ಸದಾ ಇರಲಿ ಅಂತ ಹಾರೈಸುತ್ತಾ ಜೋರಾದ ಚಪ್ಪಾಳೆ ಮುಖಾಂತರ ಮತ್ತೊಂದು ಸಲ ಗೌರವವನ್ನು ಸಲ್ಲಿಸೋಣ. ಈಗ ಆಲ್ರೆಡಿ ಈ ನೆಟ್ವರ್ಕ್ನಲ್ಲಿ ರಾಯಲ್ಟಿ ಇನ್ಕಮ್ ತಗೋಬೋದು. ವಾಟ್ ಈಸ್ ದ ಮೀನಿಂಗ್ ಆಫ್ ರಾಯಲ್ಟಿ ಇನ್ಕಮ್? ಈ ಲೈಟ್ ಕಂಡು ಹಿಡಿದಾರೆ ಯಾರು ಗೊತ್ತೈತಿ? ಅಡಿಷನಲ್ ಥಾಮಸ್ ಎಡಿಸನ್ ಅಂತ. ಥಾಮಸ್ ಆಲ್ವಾ ಎಡಿಸನ್ ಅವನು 999 ಸಾರಿ ಫೇಲ್ ಆಗಿದ್ದ.
ಕೊನೆಗೆ ಸಕ್ಸಸ್ ಆದ. ಮಧ್ಯರಾತ್ರಿ 12 ಗಂಟೆಗೆ ಲೈಟ್ ಬಿಡ್ತು. ಅವನು ಹೇಳ್ತಂದು, ಏ ಹುಚ್ಚ ಕಳಿ ಲೈಟ್ ಕಣ್ಣು ಹೋಗೋದು ಏನಂತ ಅವನು ಹೇಳ್ತಿ, ಲೈಟ್ ಕಳಿ ಕಣ್ಣು ಹೋಗೋದು. ಅವ ಸತ್ತು ಎಷ್ಟೋ ವರ್ಷ ಆಗಿದೆ. ಒಂದು ಬಲ್ಬ್ ಖರೀದಿ ಮಾಡಿದರೆ ಇವತ್ತು ಅವನ ಮನೆಗೆ ಇಂತಿಷ್ಟು ಅಂತ ಹೋಗತ್ತೆ. ಶತ್ರು ವಂಶ ಪರಂಪರೆ, ಇದಕ್ಕೆ ರಾಯಲ್ಟಿ ಇನ್ಕಮ್ ಅಂತ, ವಂಶ ಪರಂಪರೆಯಾಗಿರ್ತಕ್ಕಂಥದ್ದು. ಅಂಥ ನೆಟ್ವರ್ಕು ಇದರಲ್ಲಿದೆ. ಆ ಶತ್ರು ನಮ್ಮ ಮೊಮ್ಮಕ್ಕಳ ಕಾಲಕ್ಕೂ ತಗೊಳ್ಳೋಂಥ ರಾಯಲ್ಟಿ ಇನ್ಕಮ್ ಇದರಲ್ಲಿದೆ. ಒಂದು DC ಆಗಬೇಕಾದ್ರೆ, ಒಂದು SP ಆಗಬೇಕಾದ್ರೆ 2 ಕೋಟಿ ಖರ್ಚು ಮಾಡ್ತಾರೆ. ಅವ್ರಿಗೆ ಎಷ್ಟು ಪೇಮೆಂಟ್? 1.5 ಲಕ್ಷ ಒಂದು ಕಾರ್. ನಾನು ತಗೋತೀನಿ 3 ID ಇದ್ರಾಗ. ಒಂದು ಐಡಿಗೆ ಒಂದು ತಿಂಗಳಿಗೆ 7.5 ಲಕ್ಷ. ಎಷ್ಟು? 7.5 ಲಕ್ಷ ಅಂತ 3 ID ಅದಾವನು. 21 ಲಕ್ಷ ಡಿಸೆಂಬರ್ ದೀಪಾವಳಿ ತಡೆಯಲಿಗೆ 21 ಲಕ್ಷ ತಗೋತೀನಿ. ಕರ್ನಾಟಕದ ಜಿಲ್ಲೆಯಲ್ಲಿ ಇಕೋ ಸಿಸ್ಟಮ್ ಆಫೀಸ್ ಮಾಡ್ತೀನಿ. 5 ರಾಜ್ಯಕ್ಕೆ ಹೋಗ್ತೀನಿ. ದೀಪಾವಳಿ ಆದ ಮರುದಿವಸನೇ ಜಾಗ್ವಾರ್ ಕಾರ್ 1,20,00,000 ಜಾಗ್ವಾರ್ ಬುಕ್ ಮಾಡ್ತೀನಿ. ಇದು ನನ್ನ ಚಾಲೆಂಜ್. ಮಾಡೇ ತೀರ್ತಾನೆ. 24x7 ಅಂದ್ರೇನು? ಇವತ್ತು ರಾತ್ರಿ ಊಟ ಮಾಡಿಬಿಟ್ರೆ ಮೈಸೂರು ಬೆಳಗ್ಗೆ, ಹಗಲೆಲ್ಲ ಫೀಲ್ಡ್, 1 ಗಂಟೆ ರೆಸ್ಟ್, ತೋಲಾಗದ ಮಲಗ್ತೀವಿ. 2016ರಿಂದ ನೆಟ್ವರ್ಕ್ನಲ್ಲಿ ಬಂದೀನಿ. 5 ರಾಜ್ಯದಲ್ಲಿ ಟೀಮ್ ಕಟ್ಟೀನಿ. 12,000 ಜನರ ಟೀಮ್ ಕಟ್ಟೀನಿ. 12,000 ಜನರ ಟೀಮನ್ನೇ ಯಾಕೆ ಕಟ್ಟೀನಿ ಅಂದರೆ, ನಾ ಪುರಾಣ ಕೇಳ್ತಾ ಇದ್ದೆ. ಜಗಜ್ಯೋತಿ ಬಸವೇಶ್ವರ 12,000 ವೇಶ್ಯೆಯರನ್ನ ಶರಣೆಯರನ್ನಾಗಿ ಮಾಡಿದ, ಬದಲಾವಣೆ ಮಾಡಿದ, ಕನ್ವರ್ಟ್ ಮಾಡಿದ. ನಾವು ಹಿಂದೆ ಏನಿದ್ವಿ, ಈಗೇನಿದ್ದೀವಿ, ಮುಂದೇನಾಗಬೇಕು. ಅಮೂಲ್ ಡೈರಿ ಬಂದದ. ಅವ ಬ್ರಿಟಿಷ್ಗೂ ಇದ್ದ, ಇಂಗ್ಲೆಂಡ್ಗೂ ಇದ್ದ. ಅಲ್ಲಿ ನಮ್ಮ ದೇಶವನ್ನು ಜರದ್ರಂತೆ. ಇಂಡಿಯನ್ ಮಿಲ್ಕ್ ಈಸ್ ಗಟಾರ್ ಅನ್ನೋ ಚಾಲೆಂಜ್ ಆಗಿ ತಗೊಂಬಂದು ಈಗ 1000 ಕೋಟಿ ಗಟ್ಟಲೆ ಗುಜರಾತದಲ್ಲಿ ಅಮೂಲ್ ಡೈರಿ ಆಗಿದೆ. ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ ಬಿರುದು ಕೊಟ್ಟರು. ಅವನಿಗೆ ಮಿಲ್ಕ್ ಮ್ಯಾನ್ ಆಫ್ ಇಂಡಿಯಾ ಅಂತ. ಹಾಗೆ ಬಿರುದುಗಳು, ಅಚೀವ್ಗಳು, ಸಾಧನೆಗಳು ಮಾಡಬೇಕು. ಹುಟ್ಟಿ ಬಂದೀವಿ, ಏನಾದರೂ ಒಂದು ಸಾಧನೆ ಮಾಡಬೇಕು. ಈ ಪಂಚಮಹಾಭೂತಗಳನ್ನು ಸೃಷ್ಟಿಸಿದ ಶಿವ ಇದನ್ನು ಕೆಡಿಸಲಾರದಂಗೆ ಬದುಕಿದರೆ ನಾವು ಮನುಷ್ಯರು ಅಂತ. ಎಷ್ಟು ಕಾರ್ಬನ್ ಬಿಡ್ತೀವಿ, ಎಷ್ಟು ರಾಸಾಯನಿಕ ಗೊಬ್ಬರ ಹಾಕ್ತೀವಿ. ಸೃಷ್ಟಿಕರ್ತನ ಸೃಷ್ಟಿಯನ್ನು ಕೆಡಿಸಲಾರದೆ ಬದುಕಿದರೆ ಅವನ ಮನುಷ್ಯ ಅಂತಾನೆ. ಏನು ಮಾಡ್ತೀವಿ? 4 ಸಲ ಗೊಬ್ಬರ ಹಾಕ್ತೇವೆ, 8 ಹಾಕ್ತೇವೆ, ಕಳೆನಾಶಕ ಹೊಡಿತೀವಿ. ಟೈಮ್ ಇಲ್ಲ, ಇನ್ನೂ ಮಾತಾಡೋದು ಬರೋಲ್ಲ. ಇದಕ್ಕೊಂದು ತಾಸು ಬೇಕಾಗುತ್ತೆ. ಇದೀಗ ಟೈಮ್ ಆಗಿದ್ರೆ ಊಟ ಮಾಡಿ ಇದು ಕೂಡ ಸಾಧಕನಾಗಬೇಕು ಅಂತಂದರೆ ಇವತ್ತು 100%ನಲ್ಲಿ 5% ಕೂಡ ಗೌರ್ಮೆಂಟ್ ಜಾಬ್ ಸಿಗೋದು ಕಷ್ಟ ಇದೆ. ಅವ್ರು ಏನು ಪ್ರೇರಣೆಯಲ್ಲಿ ಹೋಗ್ತಾ ಇದ್ದಾರೋ ಈ ಪ್ರೇರಣೆಯನ್ನು ಪ್ರತಿಯೊಬ್ಬರು ಕೂಡ ಕನೆಕ್ಟ್ ಮಾಡಿಕೊಂಡ್ರೆ, ಏನು ನಾವು ಓದಿ ಎಜುಕೇಷನ್ ತಗೊಂಡು ನೌಕರಿ ಮಾಡಿ ಎಷ್ಟೇ ಕಷ್ಟ ಬಿಟ್ಟರೂ ಕೂಡ 1 ತಿಂಗಳಿಗೆ 7.5 ಲಕ್ಷ ರೂಪಾಯಿ ಪೇಮೆಂಟು ಯಾವ ಗೌರ್ಮೆಂಟ್ ಜಾಬ್ನಲ್ಲಿ ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಒಳ್ಳೆಯ ಮಾತನ್ನು ಅವ್ರು ಹೇಳಿದ್ದು ಅಂತಂದರೆ, ಇದನ್ನು ನಾ ತಗೊತೀನಿ ಅನ್ನೋದು ಇಂಪಾರ್ಟೆಂಟ್ ಅಲ್ಲ. ನನ್ನ ಸರ್ವ ಸದಸ್ಯರು ಎಲ್ಲ ರೈತಾಪಿ ಮಂದಿನೂ ಕೂಡ ಇದನ್ನು ತಗೊಳ್ಳಿಕ್ಕೆ ಒಳ್ಳೆಯ ಒಂದು ಸಿಸ್ಟಮ್ನಲ್ಲಿ ನಾವೆಲ್ಲರೂ ಕೂಡ ಇದನ್ನು ಫಾಲೋಮೆಂಟ್ ಮಾಡಿದರೆ 100% 7.5 ಲಕ್ಷನ ಎಲ್ಲರೂ ಕೂಡ ತಗೊಳ್ಳಿಕ್ಕೆ ಆ ಭಗವಂತನ ಆಶೀರ್ವಾದ. ನಿಮ್ಮೆಲ್ಲರ ಒಂದು ಸಕ್ಸಸ್ಸು 3 ತಿಂಗಳ ಶ್ರಮ 30 ವರ್ಷದ ಗಂಜಿಗೆ ಸಮ ಅಂತೆ. ಎಷ್ಟು ಹೇಳಿ? 3 ತಿಂಗಳ ಶ್ರಮ 30 ವರ್ಷದ ಗಂಜಿಗೆ ಸಮ ಅಂತ ಒಂದು ಇವತ್ತಿನ ಒಂದು ಕಾರ್ಯಕ್ರಮದಲ್ಲಿ ನಾನು ಮೈಕ್ ಹಿಡಿದಿದ್ದೆ ನೋಡಿದ್ದಿಲ್ಲ. ಆದರೆ ಇವತ್ತು ಯಾಕೆ ಧೈರ್ಯ ಬಂದಿದೆ ಅಂದರೆ, ಅಕೌಂಟು ಹಂಗೆ ಜಾಸ್ತಿ ಆಗ್ತಾ ಇದೆ. ಎಲ್ಲೇಳಿ? ಅವರ ಬ್ಯಾಲೆನ್ಸ್ ಅಕೌಂಟು ಜಾಸ್ತಿ ಆಗ್ತಾ ಇದೆ. ಯಾರು ಮಾತಾಡಲಿಕ್ಕೆ ಬರಲ್ಲ 100% ಇಲ್ಲಿ ಬಂದು ಮಾತಾಡಲಿಕ್ಕೆ ಧೈರ್ಯ ಕೊಡುವಂಥದ್ದೇ ನಮ್ಮ ಅಕೌಂಟ್ನಲ್ಲಿರುವ ಬ್ಯಾಲೆನ್ಸ್. ಅಂಥ ಒಂದು ವಿಚಾರವನ್ನು ನಮ್ಮೆಲ್ಲರ ಒಂದು
ಸಭೆಯಲ್ಲಿ ಒಳ್ಳೆಯ ಉತ್ತಮವಾದಂಥ ಒಂದು ಮಾತುಗಳನ್ನು ನಾಡಿ ನಮ್ಮೆಲ್ಲರಿಗೂ ಖುಷಿ ಕೊಟ್ಟು ಭಗವಂತನ ಆಶೀರ್ವಾದ ಇನ್ನೂ ಹೆಚ್ಚಿನ ಒಂದು ರೀತಿಯಲ್ಲಿ ಕೊಡಲಿ ಅಂತ ನಿಮ್ಮೆಲ್ಲರ ಪರವಾಗಿ ನಮ್ಮ ಕಂಪನಿಯವರಿಗೆ ಪರವಾಗಿ ಜೋರಾದ ಚಪ್ಪಾಳೆ ಮುಖಾಂತರ ಅವರಿಗೆ ಗೌರವವನ್ನು ಸಲ್ಲಿಸಬೇಕು ಅಂತ ನಮ್ಮೆಲ್ಲರಿಗೂ ಕೂಡ ಕೇಳ್ತಾ ಇದ್ದೀನಿ. ಇದೇ ರೀತಿ ನಮ್ಮ ಕಂಪನಿಯ ಏನು ಈ ಕಂಪನಿ ಪ್ರಾರಂಭ ಆಗಿದೆ, ಈ ಕಂಪನಿಯ ಒಂದು ಉದ್ದೇಶ ಏನು, ಆ ಉದ್ದೇಶಪೂರ್ವಕವಾಗಿ ನಮ್ಮ ಕಂಪನಿಯ ಎಂ.ಡಿ. ಸರ್ ಆದಂಥ ರವಿಕುಮಾರ್ ಸರ್ ಕೂಡ ಒಂದೆರಡು ಮಾತುಗಳನ್ನು ಮಾತಾಡಲಿಕ್ಕೆ ಅವರನ್ನು ಜೋರಾದ ಚಪ್ಪಾಳೆ ಮುಖಾಂತರ ನೀವೆಲ್ಲರೂ ಕೂಡ ಗೌರವವನ್ನು ಕೊಟ್ಟು ಎರಡು ಮಾತು ಮಾತಾಡಬೇಕು ಅಂತ ಕೇಳ್ತಾ ಇದ್ದೀವಿ. ಸತತ 8ನೇ ತಿಂಗಳ ಲಕ್ಕೀಡರಾಗಿ ನಾವು ದಾಖಲಿಟ್ಟಿದ್ದೇವೆ. ಈ 8 ತಿಂಗಳು ಯಶಸ್ವಿಯಾಗಿ ನಡೆಸಿಕೊಟ್ಟಿದ್ದು ನಿಜವಾಗಿಯೂ ನಾವಲ್ಲ, ನೀವುಗಳು. ಶಿವಾನಂದ ಸರ್ ಅವಾಗಲೇ ಹೇಳಿದರು, ಏನು ಹೇಳಿಲ್ಲ A to Z ಎಲ್ಲ ಹೇಳ್ಬಿಟ್ಟಾರೆ. ನೆಟ್ವರ್ಕ್ ಅಂದರೆ ಏನು, ಮುಂದೆ ಏನಾಗ್ತಾ ಇದೆ, ದೇಶದಲ್ಲಿ ಯಾವ ರೀತಿ ಆರ್ಥಿಕ ಪರಿಸ್ಥಿತಿ ಮುಂದೆ ಹೋಗ್ಲಿಕ್ಕೆ ಏನು ಸಾಧ್ಯ, ಏನು ಕಾರಣ ಅಂತಕ್ಕಂಥದ್ದೆಲ್ಲ ಹೇಳಿದ್ದಾರೆ. ಮಹಾಜನರಿಗೆ ನಾನು ಹೇಳೋದಿಷ್ಟೇ, ಸಾವಯವದ ಬಗ್ಗೆ ಹೇಳಿದರು, ಲೈಟ್ ಬಗ್ಗೆ ಹೇಳಿದರು. ನನ್ನ ಪ್ರಕಾರ ಸದ್ಯ ಕಂಡುಹಿಡಿಯೋಕ್ಕೆ ಏನೂ ಉಳಿದಿಲ್ಲ. ನಮ್ಮ ಬೆರಳಿನ ಉಗುರು ಕಟ್ ಮಾಡೋದ್ರಿಂದ ಹಿಡಿದು ಸ್ವಿಚ್ ಹಾಕಿದರೆ ಬಲ್ಬ್ ಮತ್ತು ತನಕ ಎಲ್ಲ ಕಂಡು ಬಿಟ್ಬಿಟ್ಟವು. ಈ ಜಗತ್ತಿನ ನಾವೇನಾದ್ರು ಉಳ್ಕೊಂಡಿದ್ದೀವಿ ಕಂಡುಹಿಡಿಯೋದು, ಇನ್ನೇನಪ್ಪ ಸಾಯೋದನ್ನು ಬದುಕ್ಸಕ್ಕೆ ಒಂದು ಕಂಡುಹಿಡಿಬೋದು. ಅದು ನಿಜನೂ ಸುಳ್ಳು ಗೊತ್ತಿಲ್ಲ. ಪ್ರಕೃತಿ ನಿಯಮ, ದೇವರ ಕೃಪೆ, ಅದು ಸಾಧ್ಯ ಇಲ್ಲ ಅನ್ನೋದು ನನ್ನ ಭಾವನೆ. ಅದೇನೇ ಇಲ್ಲಿ ಸಾವಯವ ಗೊಬ್ಬರದ ಹೇಳಿದ್ರು, ಮತ್ತು ನಮ್ಮದು ಮ್ಯಾಗ್ನೆಟಿಕ್ ಬೆಡ್ ಬಗ್ಗೆ ಹೇಳಿದ್ರು, ಎಲೆಕ್ಟ್ರಿಕಲ್ ಬೈಕ್ ಬಗ್ಗೆ ಹೇಳಿದ್ರು. ಅವ್ರು ಏನೇ ಚೂರು ಹೇಳಿದ್ರು ಕೂಡ ಅದಕ್ಕೆ ಅರ್ಥ ಇದೆ. ಸಮಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಸ್ವಲ್ಪನೇ ಹೇಳಿದ್ದಾರೆ. ನಾವೊಬ್ಬತ್ತು 400 ಜನದಿಂದ ಸ್ಟಾರ್ಟ್ ಮಾಡಿದಂಥ ಡ್ರಾ ಇವತ್ತು 5,000 ಜನ ತನಕ ತಲುಪಿದೆ. ಖುಷಿ ವಿಚಾರ ಏನಪ್ಪ ಅಂತಂದರೆ, ಈ 5,000 ಜನಕ್ಕೆ ನಾವು ಪ್ರಾಮಾಣಿಕವಾಗಿ ಪ್ರಬುದ್ಧತೆಯಿಂದ ನಾವು 2ನೇ ಸೀಸನನ್ನು ಕೂಡ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೀವಿ. ಅದು ನಾಳೆ ಡೇಟನ್ನು ಅನೌನ್ಸ್ ಮಾಡಿಬಿಟ್ಟು ನಾಡಿದ್ರಿಂದ ನಾವು ಲಾಗಿನ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರ ಉದ್ದೇಶ ಇಷ್ಟೇ, ಹೆಚ್ಚೆಚ್ಚು ಗ್ರಾಹಕರನ್ನ ಪಡ್ಕೊಂಡು ತುಂಬ ಕಡಿಮೆ ಬೆಲೆಗಳಲ್ಲಿ ನೇರ ಮಾರುಕಟ್ಟೆ, ಅಂದರೆ ಈಗೆಲ್ಲ ಸಹಜ ಡಿಸ್ಟ್ರಿಬ್ಯೂಟ್ರು, ಡೀಲರು, ರೀಸೇಲರು, ಹೀಗೆ ಈ 3-4 ಪಂಗಡಗಳಿಂದ ಬರ್ತಕ್ಕಂಥ ದುಡ್ಡನ್ನು, ಅದು ಯಾವುದೇ ಈ ಮೊಬೈಲ್ ಬೆಲೆ 10,000 ಇದ್ದರೆ ಡಿಸ್ಟ್ರಿಬ್ಯೂಟ್ರಿಗೆ 5,000 ಸಿಗುತ್ತೆ, ಡೀಲರ್ಗೆ 8,000 ಸಿಗುತ್ತೆ, ರೀಟೇಲರ್ಗೆ 9,000 ಸಿಗುತ್ತೆ, ಕೊನೆ ನಮಗೆ 10,000 ಸಿಗುತ್ತೆ. ನಾವಿದನ್ನು ನೇರವಾಗಿ 7,000ಕ್ಕೆ ಕೊಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಆ 2,000 ಏನು ಮಧ್ಯೆ ಹೋಗುತ್ತಲ್ವ, ಇದನ್ನು ನಾವು ಲೀಡ್ಗಳನ್ನು ಹಂಚ್ಬೇಕು ಅನ್ನೋದು ನಮ್ಮ ಉದ್ದೇಶ. ಸೊ ಹಾಗಾಗಿ ಎಲ್ರಿಗೂ ಸ್ವಯಂ ಉದ್ಯೋಗ ಮಾಡಲಿಕ್ಕೆ ಅವಕಾಶ ಇದೆ. ಬಿಸ್ನೆಸ್ ಮ್ಯಾನ್ಗಳನ್ನು ನಮ್ಮ ಊರಲ್ಲಿ ನಾವು ನೋಡ್ಕೊಳ್ಬೋದು. ತುಂಬಾ ಕಡಿಮೆ ಜನ ಬಿಸ್ನೆಸ್ ಮ್ಯಾನ್ಗಳಿದ್ದಾರೆ. ಯಾಕೆ ಅಂತಂದರೆ ಬಿಸ್ನೆಸ್ ಮಾಡಲಿಕ್ಕೆ ಬಂಡವಾಳ ಬೇಕು, ಎರಡನೇದು ಮಾರ್ಕೆಟಿಂಗ್ ಸ್ಕಿಲ್ ಬೇಕು, ಮೂರನೇದು ಲಾಸ್ ಆದರೂ ಕೂಡ ತಡ್ಕೊಳ್ಳೋ ಶಕ್ತಿ ಇರಬೇಕು. ಆಗುತ್ತೋ ಇಲ್ಲೋ ಗೊತ್ತಿಲ್ಲ. ಬಿಸ್ನೆಸ್ಸಲ್ಲಿ ಎಲ್ಲರೂ ಕೂಡ ಸಕ್ಸಸ್ ಆಗಿರೋದು ತುಂಬ ಕಡಿಮೆ ಜನ. ಆದರೆ ಈ ನೇರ ಮಾರುಕಟ್ಟೆಯಲ್ಲಿ ಬಿಸ್ನೆಸ್ ಅಂತಕ್ಕಂಥದ್ದು ಯಾವುದೇ ಬಂಡವಾಳ ಇಲ್ಲ, ಯಾವುದೇ ಮಾರ್ಕೆಟಿಂಗ್ ನಾಲೆಡ್ಜ್ ಬೇಕಾಗಿಲ್ಲ, ಯಾವುದೇ ಲಾಸ್ ಅಂತಕ್ಕಂಥದ್ದಿಲ್ಲ. ಸೊ ಹಾಗಾಗಿ ಕೊಂಡು ಮಾರುವುದೇ ಬಿಸ್ನೆಸ್. ಸೊ ಹಾಗಾಗಿ ಈ ನಿಟ್ಟಿನಲ್ಲಿ ಎಲ್ಲರೂ ಕೂಡ ನಾವುಗಳೆಲ್ಲ ಬಿಸ್ನೆಸ್ ಮ್ಯಾನ್ಗಳಾದಾಗ ಮುಂದಿನ ದಿನಗಳಲ್ಲಿ ಈಗ ಶಿವಾನಂದ್ ಸರ್ 1,15,600 ರೂಪಾಯಿ ಮತ್ತು ಒಂದು ಕಾರ್. ನಾವು ಎಷ್ಟು ನಿಜ, ಎಷ್ಟೋ ಜನ ನಾವು ಹೇಳ್ತೀವಲ್ಲ, ಈಗ ನಾವೆಲ್ಲ ಚಿಕ್ಕವರೆಲ್ಲ ಇದ್ದಾಗ ಸ್ಕೂಲೆಲ್ಲ ಹೋದಾಗ ಮಾಸ್ಟ್ಗಳೆಲ್ಲ ಹೇಳ್ತಾ ಇದ್ರು, ನೋಡಪ್ಪ ನೀನು ಚೆನ್ನಾಗಿ ಓದಿದ್ರೆ ನೀನು ದೊಡ್ಡ ದೊಡ್ಡ ಕಾರಲ್ಲಿ ಅಡ್ಡಾಡ್ತೀಯ, ದೊಡ್ಡ ದೊಡ್ಡ ಬೈಕಿಂದ ಅಡ್ಡಾಡ್ತೀಯ, ಏನೇನೋ ಹೇಳೋರು, ತುಂಬ ದೊಡ್ಡ ವ್ಯಕ್ತಿ ಆಗ್ತೀಯ, ಅಷ್ಟು ಬಂಗ್ಲೆ ತಗೊಳ್ಬೋದು, ಅಷ್ಟು ಆಸ್ತಿ ಮಾಡ್ಬೋದು ಅಂತೇಳಿ. ಹಾಗೇನೇ ಆಗಿದ್ರೆ ಇವತ್ತು ನಮ್ಮ ಸ್ಕೂಲ್ ಮಾಸ್ಟರ್ ಎಲ್ಲ ಜವಾಹರ್ ಕಾರಲ್ಲೇ ಬರಬೇಕಾಗಿತ್ತು. ಅವ್ರು ಯಾಕೆ ಬೈಕಲ್ಲಿ ಬರ್ತಾರೆ?
ಕೆಲವೊಂದು ಹೇಳಕ್ ಮಾತ್ರ ಚಂದ ಇರುತ್ತೆ, ಆದರೆ ಪ್ರಾಕ್ಟಿಕಲ್ ಆಗಿ ಹಂಗಾಗಲ್ಲ. ಇವತ್ತು ಎಷ್ಟೋ ಜನ 4ನೇ ಕ್ಲಾಸು 5ನೇ ಕ್ಲಾಸ್ ಓದಿರ್ತಾರೋ ಇವತ್ತು ದೊಡ್ಡ ಫಾರ್ಚುನರ್ ಕಾರೆಲ್ಲ ಅಡ್ಡಾಡ್ತಾ ಇದ್ದಾರೆ. ಯಾಕೆಂದರೆ ಅದು ಬಿಸ್ನೆಸ್. ಸೊ ಹಾಗಾಗಿ ಬಿಸ್ನೆಸ್ ಅನ್ನೋಂಥದ್ದು ತುಂಬ ದೊಡ್ಡ ಇಂಡಸ್ಟ್ರಿ. ದಯಮಾಡಿ ತಾವುಗಳೆಲ್ಲ ಬಳಸಿ ಬಿಸ್ನೆಸ್ ಮ್ಯಾನ್ಗಳಾಗಿ. ಹಾಗಾಗಿ 2ನೇ ಸೀಸನ್ಗೆ ನಮ್ಮನ್ನು ಕೊಂಡೊಯ್ಯುವಂಥ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಮಗದೊಮ್ಮೆ ಹೃದಯಪೂರ್ವಕವಾದ ನಮಸ್ಕಾರಗಳನ್ನು ತಿಳಿಸ್ತೀನಿ. ಧನ್ಯವಾದ. ಇನ್ನೊಂದು ಸಾವಿರಾರು ನೆಟ್ವರ್ಕ್ ಕಂಪನಿಗಳಿದಾವೆ, ಸಾವಿರಾರು ನೆಟ್ವರ್ಕ್ MDಗಳಿದಾವೆ. ಅವ್ರು ಎಲ್ಲೋ MDಗಳು ಇರ್ತಾರೆ, ಎಲ್ಲೋ ಇರ್ತಾರೆ. ಅವ್ರ ದರ್ಶನನೆಲ್ಲ ನಾವು ಕುರಿತಾ ಇರಬೇಕು. ಆದರೆ ನಮ್ಮ ರವಿ ಸರ್ ಕರ್ನಾಟಕದ ಕೆಂಗ್ ಅವ್ರು ಹೆಂಗದಾರ ಅಂದ್ರೆ ಅವ್ರು ಬೈಕು ಕಾರು ಖರ್ಚಿ ರೊಕ್ಕ ಕೊಟ್ಟು ನಡ್ಕೊಂಡು ಹೊಡೆಯುತ್ತಾರೆ. ಇಂಥ MDಯಲ್ಲಿ ವಿಶ್ವದಲ್ಲೇ ನೋಡಿಲ್ಲ. ಇದು ನನ್ನ ಆತ್ಮಸಿದ್ಧಿಯಿಂದ ಹೇಳ್ತಾ ಇದ್ದಾನೆ. ಒಬ್ಬ MD ನೋಡ್ಬೇಕಾದ್ರೆ ಸೌತ್ ಇಂಡಿಯಾ ಮೀಟಿಂಗ್ ಒಂದು ಕಂಪ್ನಿ ಇದೆ ನಮ್ಮದು. ಸೌತ್ ಇಂಡಿಯಾ ಮೀಟಿಂಗ್ ಮಾಡ್ತೇವೆ. ವರ್ಷಕ್ಕೆ ಒಂದ್ಸರಿ ಬರ್ತಾನೆ, ಟಾಟಾ ಮಾಡಿ ಹೋಗ್ತಾನೆ. ಅದಿಯ ಸತ್ಯ ಅಂದಿಲ್ಲ. ಕಾರ್ ಕೊಟ್ಟಿದ್ದಾರೆ ನನಗೆ, ಕಾರ್ ಇದು ಬರುತ್ತಂತ ಮತ್ತು ಕಾರ್ ನನ್ನ ಕಡೆ ಬಿಟ್ಟಿದ್ರು. ಟೈಮ್ ಸ್ಕೀಮ್ ಕೂಡ ಮಾಡಿರ, ದುಡ್ಡು ಅದಿಯೇ ಇಲ್ಲ ಕೇಳ. ನಮ್ಮ ಹಾವೇರಿ ಒಬ್ಬರು MD ಇದ್ರೆ 4ನೇ ಕ್ಲಾಸ್, ಹೇಳ್ಬಾರ್ದ ಹೆಸರು. ಅವನು ಒಂದು ಕಂಟಿನ್ಯೂ ತೆಗಿದ್ದ. ಅವನು ನಾನೇ ಮೇನು, ಅಹಂ ನಾನು ಕಾರ, ಆ 10 ತಲೆಯ ರಾವಣನನ್ನು ಸಂಹಾರ ಮಾಡ್ತಾನೆ. ಅದಕ್ಕೆ ಇಲ್ಲಿ ಒಂದು ಮಂದಿ ಅಂದರೆ ಯಾರಿಗಾರ ಯಾಕೆ ಕೇಳೋದು, ಹೇಳಿದೆ ಕೇಳೋದು. ನಾನು ಯಾಕೆ ಅವನು ಕೇಳಬೇಕು? ಮತ್ತು ಅವನು ಉದ್ಧಾರ ಅದನ್ನಲ್ಲ. ಈ ಭಾವನೆಗಳನ್ನು ಬಿಡಬೇಕು. ಮುಗಿದ ಕೈ ಮುತ್ತಾಗೋದು, ಆಗದ ವೈರಿಗೆ ಹೋದ ಕೈ ಮುಗಿರಿ. ಈಗ ಸರಿ ನಗಡ ಸ್ವಲ್ಪ ಬರೀ. ಈಗ ಇಲ್ಲೊಬ್ಬರಿಗೆ ಟೊಮೆಟೊ ಕೊಟ್ಟಿದ್ವಿ, ಹರಳೆಯಲ್ಲಿ ಒಂದು 3 ಎಕರೆ ಇತ್ತು. ಒಂದೇ ವೆರೈಟಿ 3 ಅಡಿ ಬೆಳೆದ, 7 ಅಡಿ ಬೆಳೆದದ. 1 ಎಕರೆಕ್ಕೆ 1700 ಬಾಕ್ಸ್ ಬೆಳೆದಾರೆ, 10 ಲಕ್ಷಕ್ಕಾಗಿದೆ. ಜೊತೆಗೆ ಇನ್ನೂ ಚಿಗುರದ ಉಗಾದಿ ಮಠ ಬಿಡ್ರಿ. ನಾನು ಅದನ್ನೇ ಹೇಳಿ, ಅವ್ರು ಇದು ನಮ್ಮ ಅನುಭವ, ನಮ್ಮ ಪ್ರಾಕ್ಟಿಕಲ್, ನಮ್ಮ ಸರ್ವಿಸ್. ನಗಡ ನಮ್ಮೂರು ಅರಳೇಳಿ ನಾವು ಟೊಮೆಟೊ ಬೆಳೆ ಮಾಡಿದ್ವಿ. ಇವರು ಆರ್ಗ್ಯಾನಿಕ್ ಔಷಧಿಯನ್ನು ಮಾಡಿದ ಮೇಲೆ ಚೆನ್ನಾಗಿ ಇಳುವರಿನೂ ಬಂತು. ನಮಗೆ ಒಳ್ಳೆ ಅನುಕೂಲ ಆಗಿ 1 ಎಕರೆಗೆ ಒಂದು 7-7.5 ಲಕ್ಷ ರೂಪಾಯಿ ಬೆಳೆ ಬೆಳೆದು ಪರವಾಗಿಲ್ಲ, ಒಟ್ಟು ಚೆನ್ನಾಗಿ ಮಾಡ್ಬೋದು. ಇಷ್ಟು ಹೇಳಿ ಕೆಲವು ಸಾವಿರಾರು ಕಂಪ್ನಿಗಳು ಸಾವಿರಾರು ಪ್ರಾಡಕ್ಟನ್ನು ಉತ್ಪತ್ತಿ ಮಾಡ್ತಾರೆ. ಹೆಂಗಿರಬೇಕು? ರೈತಿಗೆ ರಿಸಲ್ಟ್ ಇರಬೇಕು, ಜೊತೆಗೆ ನಮಗೆ ಇನ್ಕಮ್ ಇರಬೇಕು. ಬರೀ ರೈತರಷ್ಟೇ ಉದ್ಧಾರ ಅಲ್ಲ, ನಾವು ಬೆಳಿಬೇಕು, ಭೂಮಿಲಿ ಸುಧಾರಣೆ ಆಗಬೇಕು. ನಮ್ಮದೊಂದು ಗುರಿ ಇದೆ, ರೋಗ ಮುಕ್ತ ಭಾರತ ಮತ್ತು ರಸಾಯನ ಮುಕ್ತ ಭಾರತವನ್ನಾಗಿ ಮಾಡೇ ತೀರಬೇಕು. ನಮ್ಮ ಕರ್ನಾಟಕದಲ್ಲಿ ಒಂದು ಹಳ್ಳಿಯನ್ನು ಆಯ್ಕೆ ಮಾಡ್ಕೋತೀವಿ. ಆ ಊರಾಗ ಒಂದು ಕೆಮಿಕಲ್ಸ್ ಹಾಕಿರ್ಬಾರ್ದು, ಒಬ್ಬರು ಆಸ್ಪತ್ರೆಗೆ ಹೋಗ್ಬಾರ್ದು. ನಮ್ಮ ಆಯುರ್ವೇದಿಕ ಬರ್ಬೇಕು. ವೇದಗಳು 4: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ ಅವತ್ತಿದ್ವು. ಇವತ್ತು ಆಯುರ್ವೇದ ಒಂದು ಸೇರ್ಕೊಂತದ. ಮಸ್ಟ್ ಆ್ಯಂಡ್ ಶುಡ್ ಆಯುರ್ವೇದ ಬೇಕಾಗಿದೆ ಪ್ರತಿಯೊಬ್ಬರಿಗೆ. ಹಿಂದೆ ಸ್ವಲ್ಪ ತೆತ್ತಂದ್ರೆ ಅರ್ಶಿನ ಪುಡಿ ಹೆಚ್ಚಿರೋದು. ಈಗ ಅರ್ಶಿನ ಪುಡಿ ಹೆಚ್ಚಾಗತ್ತೆ. ಕೆಮಿಕಲ್ಸ್ ತಿಂದು, ಕಳೆನಾಶಕ ತಿಂದು ತನ್ನ ಶಕ್ತಿಯನ್ನು ಕಳ್ಕೊಂಡಕ್ಕೆ ಅದು ಕಚ್ಚಿನ ಮಾಡಿಸ್ಬೇಕು. ಅದಕ್ಕೆ ರೋಗ ಮುಕ್ತ ಭಾರತ, ರಸಾಯನ ಮುಕ್ತ ಭಾರತ, ಇದು ನಮ್ಮ ದೇಶ ಬದಲಾವಣೆ ಆದರೆ ನಮ್ಮ ಯುವ ಪೀಳಿಗೆಗಳು ಬದಲಾವಣೆ ಆಗುತ್ತವೆ. ನಾವಿದ್ದೀವಿ, ಮುಂದೆ ಬರುವ ಮಕ್ಕಳು 112 ವರ್ಷ 20 ವರ್ಷ ಹೋಗ್ತಾರೆ. ಈಗ 60ಕ್ಕೆ ಕ್ಲೋಸ್. ಯಾಕೆ? ಕೀಟನಾಶಕ, ಕಳೆನಾಶಕ, ಭೂಮಿಯನ್ನು ವಿಷವನ್ನಾಗಿಸಿದ್ದೀವಿ. ಬರುವ ಆಹಾರ ವಿಷ ಆಗ್ಯದ. ನಮ್ಮ ಒರಿಜಿನಲ್ ಒಳಗಿರ್ತಕ್ಕಂಥ ಮೆಡಿಸಿನ್ ಹೋಗಿ ಏನಾಗುತ್ತೆ 10 ದಿವಸಕ್ಕೆ ಮತ್ತೋದು. ಅದಕ್ಕೆ ದಯವಿಟ್ಟು ಎಲ್ಲರಲ್ಲಿ ಪ್ರಾರ್ಥನೆ, ರೋಗ ಮುಕ್ತ ರಸಾಯನ ಮುಕ್ತ ಭಾರತವನ್ನಾಗಿ ಮಾಡೋಕ್ಕೆ ಕೈ ಜೋಡಿಸಿ. ಅನುಮಾನ ಅವಮಾನ, ನಾ ಫಸ್ಟ್ ಅನುಮಾನ ನನ್ನ ಮೇಲಿತ್ತು. ಊರಿಗೊಂದು ಊಟ, ಊರಿಗೊಂದು ಬುದ್ಧಿ ಅಂದರೆ ಇಲ್ಲಿಬ್ಬರು ಅದಾರೆ. ಇಲ್ಲಿಬ್ಬರು ಅದಾರೆ, ಹೆಸರುಗಳಲ್ಲ. ಅವ್ರು ಹೇಳ್ತಿದ್ದಿಲ್ಲ, ಅವ್ರು
ತಂದಿದ್ರು ಅವ್ರ ಮೇಲೆ ಹಾಕ್ತಾರೆ. ಹೀರೋದಿಂದ ಹೀರೋ ಆಗೋದು. ಒಂದೇ ಒಂದು ಡಿಸೆಂಬರ್ ಒಳಗೆ 21 ಲಕ್ಷ ಪ್ರತಿ ತಿಂಗಳು ಪೇಮೆಂಟ್ ತಗೋತಾನೆ. ಇದು ನನಗೆ ಗ್ಯಾರಂಟಿ ಇದೆ. ಜಾಕ್ವಾರ್ಕರ್ 1,20,00,000 ಇವೆರಡು ತಗೋತೀವಿ. ಯಾಕೆ 24x7 ದುಡಿದ್ದೀನಿ ನಾನು. ಎಷ್ಟರ ಸುಮ್ಮನೆ ನುಡಿದ್ದೀನಿ, 2 ಗಂಟೆ ಕರ್ಕೊಂಡ್ಬಿಡ್ತೀನಿ. ಈ ಎಮ್ ಡಿ ಅಂತವ್ರು ನಮ್ಮ ಎಷ್ಟು ನೆಟ್ವರ್ಕ್ ಅದಾವಲ್ಲ, ಎಮ್ ಡಿಗಳು ವಿಶೇಷವಾಗಿರ್ತಕ್ಕಂಥವ್ರು. ನಮಗೆ ಕಾರ್ಡ್ ಕೊಡ್ತಾರೆ, ದುಡ್ಡು ಕೊಡ್ತಾರೆ, ಅಡ್ಡಾಡಕ್ಕೆ ಕೊಡ್ತಾರೆ. ಯಾಕೆ ಸರ್? ಬದಲಾವಣೆ ಮಾಡಬೇಕಾಗಿದೆ, ಒಂದು ಹೆಸರು ಉಳಿಸ್ಬೇಕಾಗಿದೆ. ಅದಕ್ಕೆ ನಮ್ಮ ಕರ್ನಾಟಕದ ಕಂಪ್ನಿಗಳು ಯಾವುದೋ ಕಂಪ್ನಿಯಲ್ಲಿ ದುಡಿಬೇಡ್ರಿ, ನಮ್ಮ ಕಂಪ್ನಿಯಲ್ಲಿ ದುಡೀರಿ. ನಮ್ಮ ಸುತ್ತಮುತ್ತ ಹಳ್ಳಿಯನ್ನು ಸುಧಾರಣೆ ಮಾಡಬೇಕು ಅನ್ನೋದು ನಿಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ. ಏನು ಅನ್ನಿಸ್ತು ಶಿವಾನಂದ ಸರ್ ಇವತ್ತು ಅವರು ಇದು ಹೇಳ್ತಾ ಇರೋದು ರಿಯಾಲಿಟಿ ನಡೆಯುವಂಥ ವಿಚಾರ. ನಾವು ಏನೇ ಹೇಳ್ತೀವಿ, ಏನೇ ಕೇಳ್ತಾ ಇರ್ತೀವಿ, ಏನೋ ಊಟ ಮಾಡ್ತಾ ಇದ್ದೀವಿ, ಇವತ್ತೆಲ್ಲ ಅಡ್ಡಾಡ್ಲಿಕ್ಕೇನೂ ಆಗ್ತಾ ಇಲ್ಲ. ಒಬ್ಬರಿಗೆ ಯಾಕೆ ಆಗ್ತಾ ಇಲ್ಲ? ಅಡ್ಡಾಡಿಕ್ಕೆ ಆಗ್ತಾ ಇಲ್ಲ ಅನ್ನೋದ ಕಾರಣನೂ ಕೂಡ ನಾವೇ. ಯಾರೇಳಿ? ನಾವೇ. ಯಾಕೆ ಅಂತಂದರೆ ಯಾವ ಟೈಮಿಗೆ ಊಟ ಮಾಡಬೇಕು, ಯಾವ ಟೈಮಿಗೆ ಒಂದು ದಿನಕ್ಕೆ ಎಷ್ಟು ನೀರು ಕುಡಿಬೇಕು, ಎಷ್ಟು ಊಟ ಮಾಡಬೇಕು, ಎಷ್ಟು ದುಡಿಬೇಕು, ಅಷ್ಟು ಪರ್ಫೆಕ್ಟಾಗಿ ನಾವು ಮಾಡ್ಕೊತ ಬಂದರೆ 100% ಯಾವುದೇ ಕಾರಣದಿಂದಲೂ ಕೂಡ ಹೊರಗಿರ್ಬೋದು. ಅಂಥ ಒಂದು ದೊಡ್ಡ ಅನುಭವನ ಶಿವಾನಂದ ಸರ್ ಹೇಳಿದರು. 18 ವರ್ಷ ಈ ಒಂದು ನೆಟ್ವರ್ಕ್ ಇಂಡಸ್ಟ್ರಿಯಲ್ಲಿ, ಸಾವಯವ ಕೃಷಿಯಲ್ಲಿ 9 ವರ್ಷ ಸತತ ಕೆಲಸ ಮಾಡುತ್ತಾ ಬಂದು ಇವತ್ತು ಎಲ್ಲೆಲ್ಲೂ ಇರುವಂಥ ಕಂಪನಿಗಳನ್ನು ಶಿವಾನಂದ ಸರ್ ಹೇಳಿದಂಗೆ ಆಡು ಮುಟ್ಟದ ಗಿಡವಿಲ್ಲಂತೆ, ನಾನು ಮಾಡಲಿದ್ದ ನೆಟ್ವರ್ಕ್ ಇಲ್ಲಂತೆ. ಏನು ಹೇಳಿ? ಆಡು ಮುಟ್ಟಲಿಲ್ಲದ ಗಿಡ ಇಲ್ಲಂತೆ, ನಾನು ಮಾಡಿದ ನೆಟ್ವರ್ಕ್ ಇಲ್ಲಂತೆ. ಅಷ್ಟು ಕಂಪನಿಯಲ್ಲಿ ಸತತವಾಗಿ 18 ವರ್ಷದಿಂದ ಸತತ ಪ್ರಯತ್ನ ಮಾಡ್ಕೊಂತ ಬಂದರೂ ಕೂಡ 3 ತಿಂಗಳು 6 ತಿಂಗಳು ಇಷ್ಟೇ. ಒಂದು ಅಚೀವರ್ಸ್ ಮಾಡಬೇಕು ಅಂತಂದರೆ ಖುಷಿಯಾಗಿ ದೊಡ್ಡದೊಂದು ಜೋಶ್ ಆಗಿ ಚಪ್ಪಾಳೆ ಮಾಡೋದು, ಹೂವಿನ ಹಾರ ಹಾಕಿ ನಮ್ಮನ್ನು ಇಳಿಸಿಬಿಟ್ರೆ ಮುಗೀತು. ಮುಂದೆ ಅವನು ನಾನು ಇಲ್ಲೂ ಯಾರೂ ನೋಡ್ತಾ ಇರಲಿಲ್ಲ. ಇವತ್ತು 11 ತಿಂಗಳಿಂದ ಈ ಕಾರ್ಯಕ್ರಮವನ್ನು ನಿಮ್ಮ ಕಣ್ಣ ಮುಂದೆನೆ ಈ ಕರ್ನಾಟಕದಲ್ಲಿ ಸಾಥ್ ಕೊಡಬೇಕಾಗಿರುವಂಥ ಒಬ್ಬ ವ್ಯಕ್ತಿ ಬೇಕಾಗಿತ್ತು. ಎದಕ್ಕೆ ಹೇಳಿ? ಮತ್ತೊಬ್ಬರಿಗೆ ನಾವು ಏನಾದರೂ ಹೇಳಬೇಕು ಅಂತಂದ್ರೆ ಸತ್ಯನೇ ಇರಬೇಕಲ್ಲ. ಸುಳ್ಳು ಹೇಳಿ ಯಾರು ನಂಬ್ತಾರ? ಸುಳ್ಳು ಹೇಳಿ ಯಾರು ನಂಬ್ತಾರ? ಯಾರೂ ನಂಬಲ್ಲ. ಒಂದ್ಸಲ ನಂಬೋದು ಸುಳ್ಳು ಹೇಳಿದ್ರು, ಇನ್ನೊಂದು ಸಲಕ್ಕೆ ಅವನು ಬರೀ ಸುಳ್ಳೇ ಹೇಳ್ತಾನೆ ಅಂತ. ಪ್ರಾಮಾಣಿಕತೆ ಬೇಕಾಗಿತ್ತು. ಎಲ್ಲಿದೆ ಪ್ರಾಮಾಣಿಕತೆ ಅಂತಂದರೆ, ಭಗವಂತ ನಮಗೇನಾದರೂ ಒಂದು ತೊಂದರೆ ಬಂದೈತಿ ಅಂತಂದರೆ ಒಂದು ಕರಿಕಿ ಬೇರು ಹರಿದ ತಕ್ಷಣನೇ ಮಾಯ ಆಗುತ್ತಂತೆ. ಅಮಾಸೆ ನೋಡಿದ್ರಲ್ಲ, ಅಮಾಸೆ ಎಷ್ಟೊತ್ತು ಮಟ್ಟ ಇರುತ್ತೆ? ಭಾಳ ಅಂದರೆ ಒಂದು ಕರಿಕಿ ಬೇರನ್ನು ಕಿತ್ತಿ ಎಸೆದ್ರೆ ಸಾಕು, ಅಮಾಸೆ ಇರೋದು ಅಷ್ಟೇ. ನಾವೇ ಮಾಡ್ತೀವಿ ಅಮಾಸೆ ಅಂತ ಆಗಲೆಲ್ಲರೂ ಪೂಜೆ ಮಾಡ್ತೀವಿ. ಅಷ್ಟು ಜನಗಳಿಗೆ ಏನು ಬೇಕಾಗುತ್ತೆ, ಜನಗಳಿಗೆ ಏನು ಅನುಕೂಲ ಬೇಕಾಗುತ್ತೆ, ಇದನ್ನು ಇಷ್ಟಕ್ಕೆ ಮುಗಿಸಿದ್ರೆ ಸರಿ ಹೋಗುತ್ತಾ? ಇನ್ನು ಕೋಟ್ಯಾಂತರ ಜನ ನಮ್ಮ ಒಂದು ಸಿಸ್ಟಮ್ನಲ್ಲಿ ಕರ್ನಾಟಕದಲ್ಲಿರುವಂಥ ಒಂದು ಕಂಪನಿಗೆ ಬರಬೇಕಾಗಿತ್ತು. ಇನ್ನೂ ಬರ್ತಾನೆ ಇದ್ದಾರೆ, ನೋಡ್ತಾ ಇದ್ದಾರೆ. ನೋಡೋರು ನೋಡ್ತಾ ಇರಲಿ, ಕೇಳೋರು ಕೇಳ್ತಾ ಇರಲಿ. ನಾವು ಹೋಗುವ ದಾರಿಯನ್ನು ಸೃಷ್ಟಿ ಮಾಡ್ಕೊತ ಹೊರಟ್ರೆ 100% ನಮ್ಮ ದಾರಿ ಯಶಸ್ವಿಯ ರೂಪದಲ್ಲಿ ಹೋಗುತ್ತೆ. ಒಬ್ಬರು ಸರಿ ಇಲ್ಲ ಅಂತಾರೆ, ಒಬ್ಬರು ಅವ್ನು ಏನೇ ಮಾಡಲ್ಲ ಅಂತಾರೆ. ಇವೆಲ್ಲ ಅವರವರ ಮನಸ್ಸಿನಲ್ಲಿ ಇಟ್ಕೊಂಡು ಅವ್ರ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇದು ಹಿಂದೆ ಹಿರಿಯರು ಕಟ್ಟಿ ಪಂಚಾಯತಿಗಳನ್ನು ಮಾಡ್ತಾ ಇದ್ರು. ಅಂದರೆ ಅದು ಶಾಶ್ವತವಾಗಿ ಒಂದು ಬೇರ್ ಕಟ್ಟಿ ಹುಡುಗಿ ಪಂಚಾಯತಿಯನ್ನು ಮಾಡ್ತಾ ಇದ್ರು. ಇವತ್ತು ಹಂಗಿಲ್ಲ. ಪಂಚಾಯತಿಗಳು ಅಂತ ಹೆಂಗೆ ಬರಲ್ಲ. ಪಂಚಾಯತಿಗೆ ಹೋಗ್ಬೇಕು ಅಂತಂದರೆ ಅಷ್ಟು ಅಧ್ಯಕ್ಷರು ಬರಬೇಕು, ಕಾರ್ಯದರ್ಶಿಗಳು ಬರಬೇಕು, ಅವ್ರು ಕುಂದು ಪಂಚಾಯತಿಗೆ ಮಾಡುವಂಥದ್ದು. ಅವಾಗ ಹಿರಿಯರು ಪಂಚಾಯತಿಗೆ ಕಟ್ಟಿಲಿದ್ದಿಲ್ಲ, ಯಾವುದೇ ಇದ್ದಿಲ್ಲ. ಅಷ್ಟು ಪ್ರಾಮಾಣಿಕತೆಯಿಂದ ಎಲ್ಲ ನಿಭಾಯಿಸುವಂತ ಬಂದಿತ್ತು. ಇವತ್ತು ಕರ್ನಾಟಕದಲ್ಲಿ ನನ್ನನ್ನು ಈ ರೀತಿಯೊಳಗೆ ಯಾವ ವೇದಿಕೆಯೂ ಕೂಡ ನಾನು ವೇದಿಕೆಗೆ ಹೋಗಿಲ್ಲ, ವೇದಿಕೆಯೂ ಕೂಡ ಇವತ್ತಿಗೂ ನೋಡಿಲ್ಲ. ಫಸ್ಟ್ ಟೈಮ್ ಕರ್ನಾಟಕದಲ್ಲಿ ಈ ಒಂದು ಪ್ರಥಮ ಬಾರಿಯಲ್ಲಿ ನಮ್ಮ ಕಂಪನಿಯ MD ಸರ್ ಆದಂಥ ರವಿಕುಮಾರ್ ಸರ್ ಒಂದು ಅವಕಾಶ ಕೊಟ್ಟರು. ನನ್ನನ್ನು ಈ ಕಂಪನಿಗೆ
ಇನ್ವೈಟ್ ಮಾಡಿಕೊಂಡು ಕರ್ಕೊಂಡು ಬಂದಂಥವ್ರು ನಮ್ಮ ಫಕೀರಪ್ಪ ಸರ್, ಅಧ್ಯಕ್ಷರು ಕೂಡ ಉಪಾಧ್ಯಕ್ಷರು. ರವಿ ಸರ್ಗೆ ನನಗೆ ಪರಿಚಯ ಇದ್ದಿದ್ದಿಲ್ಲ, ಆದರೆ ಪರಿಚಯನ್ನ ಮಾಡಿ ಸತತವಾಗಿ ಇದನ್ನು ಏನಾದರೂ ಒಂದು ದೊಡ್ಡ ಮಟ್ಟದಲ್ಲಿ ನಾನು ಬೆಳೆಯೋದಲ್ಲ, ಕಂಪನಿ ಬೆಳೆಸಬೇಕು, ಸಾವಿರಾರು ಜನ ಈ ಕಂಪನಿಗೆ ಬರಬೇಕು ಅಂತ ಒಂದು ಸತತವಾಗಿ ಪ್ರಯತ್ನ ಮಾಡಿಕೊಂಡು ಬಂದದ್ದಕ್ಕೆ ಇವತ್ತು ಅವ್ರದೇ ಆದಂಥ ವೆಹಿಕಲನ್ನು ಕೊಟ್ಟು, ಶಿವಾನಂದ ಸರ್ ಆಲ್ಮೋಸ್ಟ್ ಎಲ್ಲ ಹೇಳಿದ್ದಾರೆ ನಮಗೆ, ಅವ್ರದೇ ಆದಂಥ ವೆಹಿಕಲ್ ಕೊಟ್ಟು ನಮಗೆ ಒಂದು ಸರ್ವಿಸ್ ಕೊಡಲಿಕ್ಕೆ ಏನೆಲ್ಲ ಜನಗಳಿಗೆ ಏನೆಲ್ಲ ಬೇಕಾಗುತ್ತೆ ಅಂತ ಒದಗಿಸಿಕೊಟ್ಟಂಥ ನಮ್ಮ ಕಂಪನಿಯ ರವಿಕುಮಾರ್ ಸರ್ಗೆ ನಾನು ಯಾವತ್ತೂ ಕೂಡ ಚಿರಋಣಿಯಾಗಿದ್ದೀನಿ ಅಂತ ತಮ್ಮೆಲ್ಲರ ಅಪೇಕ್ಷೆ ಬೇಕೆಂದು ಚಪ್ಪಾಳೆ ಮುಖಾಂತರ ಧನ್ಯವಾದ ತಿಳಿಸೋಣ. ಇದೇ ರೀತಿ ಟೈಮು ಭಾಳ ಆಗಿದೆ, ಯಾಕೆಂದರೆ ಟೂರ್ಲಿಂದ ನಮ್ಮ ಚಿಲ್ಲೂರು ಗ್ರಾಮದಿಂದನೂ ಕೂಡ ಬೆಳಿಗ್ಗೆ ಊಟ ಮಾಡಿದ್ರು ಇಲ್ಲೋ, ತಿಂಡಿ ತಿಂದರೆ ಇಲ್ಲೋ, ಇಲ್ಲಿರುವಂಥ ಎಲ್ಲ ಸುತ್ತಮುತ್ತಲೂ ಕೂಡ ನಮ್ಮ ಕಾರ್ಯಕ್ರಮ ಏನು ಬೇಗ ಮುಗಿಯುತ್ತೆ, ಒಂದು ಅರ್ಧ ಗಂಟೆದಲ್ಲಿ ಲಕ್ಕಿ ಡ್ರಾ ಮುಗಿಯುತ್ತೆ. ಯಾಕೆಂದರೆ 100% ನೋಡ್ತಾ ಇದ್ದಂಗೆ ಹಿಂದಿನ ಸಲ ಲೇಟ್ ಆಗಂಗಿಲ್ಲ, ಬೇಗ ಬೇಗ ಕಾರ್ಯಕ್ರಮ ಮುಗಿಯುತ್ತೆ. ಎಲ್ಲರೂ ಕೂಡ ಒಂದು ಉಪಹಾರ ಮಾಡಿಕೊಂಡು ಈ ಕಾರ್ಯಕ್ರಮವನ್ನು, ಲಕ್ಕಿ ಡ್ರಾ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಅಂತ ಎಲ್ಲರಿಗೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಏನು ಇಲ್ಲ, ಅದು ಇದು ಜಾಸ್ತಿ ಆಯಿತು, ಏನು ಪಲಾವ್, ಹೀಗಾಗಿ ಮಾತಾಡಲಿಕ್ಕೆ ಅಲ್ಲಿ ಮಟ್ಟ ಜಾಸ್ತಿ ಇರ್ಬೋದು, ಅದಕ್ಕೆ ಹಂಗೆ ಆಗ್ತಾ ಇದೆ. ಇರಲಿ, ಜೋಶಾಗಿ ಎಲ್ಲರೂ ಕೂಡ ಭಕ್ತಿಯಿಂದ ಶ್ರದ್ಧೆಯಿಂದ ನಿಮ್ಮ ಮನೆ ದೇವರನ್ನ ನೆನೆಸುತ್ತಾ ಎಲ್ಲರ ಭಗವಂತನ ಆಶೀರ್ವಾದ ತಮ್ಮೆಲ್ಲರಿಗೂ ಕೂಡ ಸಿಗಲಿ. ಈ ಒಂದು ಲಕ್ಕಿ ಡ್ರಾ ಅದ್ಭುತವಾದಂಥ ಒಂದು ವೇದಿಕೆಯಲ್ಲಿ ತಮ್ಮ ಕ್ಷಮದಲ್ಲಿ ನಡೆಸಬೇಕಾದ್ರೆ ಪ್ರತಿ ತಿಂಗಳು ಕಂಪನಿಯವರು ಡ್ರಾ ಮಾಡ್ತಾರಾ, ಇಲ್ಲ ನಾವು ಡ್ರಾ ಮಾಡ್ತೇವೆ? ಯಾರು ಮಾಡ್ತಾರೆ? ಕಂಪನಿಯವರು ಡ್ರಾ ಮಾಡ್ತಾರಾ, ಇಲ್ಲ ನಾವು ಮಾಡ್ತಾ ಇದ್ದೀವ? ನೀವೇ ಮಾಡ್ತಾ ಇದ್ದೀರಲ್ಲ. ಇವತ್ತು ಕೂಡ ನಿಮ್ಮಿಂದಲೇ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಕಾರ್ಯಕ್ರಮದ ತೆಗಿಬೇಕಾದ್ರೆ, ಹಾಕಬೇಕಾದ್ರೆ ಲಕ್ಕಿ ಡ್ರಾ ತಗೊಂಡಂಥ ಸದಸ್ಯರು 4 ಜನ, ಮೊದಲಿಗೆ 4 ಜನ ಈ ವೇದಿಕೆಗೆ ಬರಬೇಕು. ಈ ವೇದಿಕೆಯಲ್ಲಿ 4 ಜನಗಳು ಏನು ಕಾಯಿನ್ಗಳನ್ನು 0ದಿಂದ 9 ಕಾಯಿನ್ಗಳನ್ನು ಏಳಿಸಿ ಈ ಡಬ್ಬೆ ಮುಖಾಂತರ ಹಾಕಿ, ನೆಕ್ಸ್ಟು ಲಕ್ಕಿ ಡ್ರಾನು ಕೂಡ 4ರಿಂದ 5 ಲಕ್ಕಿ ಡ್ರಾಗಳನ್ನು ಅವರ ಮುಖಾಂತರ ತೆಗೆಸುವಂಥ ಕಾರ್ಯಕ್ರಮ. ಜೋರಾದ ಚಪ್ಪಾಳೆ ಕೊಡಿ. ವೇದಿಕೆಗೆ ಬರ್ತಾ ಇದ್ದಾರೆ, ಜೋರಾದ ಚಪ್ಪಾಳೆ ಕೊಡಿ. ಎಸ್, ಇನ್ನೊಬ್ರು ಯಾರು ಅಂಬರ್ ಬಂದ್ರು ಬಿಡಿ, ಅಂಬರ್ ಬಂದ್ರು. 4, 5, ಮಾಡ್ಕೊಳ್ತಾರೆ, 6, ನಮ್ಮವ್ರು ಮಾಡ್ಕೊಳ್ತಿರ್ತಾರೆ. 7, 8, 9. ಇದು ಯಾಕೆ ಯಾಕೆ ಹಾಕಿಬೇಕಾದಂಥ ಈಗ ಬಿಡಿ, ಕೈ ಬಿಡಿ. ಹಾಕಿ, ನೀವು 0ರಿಂದ 9 ಕಾಯಿನ್ ಎಣಿಸಿ ಹಾಕಿ. ಹಾಕಿ 0, 5 ಕೂಲರ್, 1, 5 ಕೂಲರ್, 2, 3, 4 ಬೇಕು, 5, 6, 7, 8, 9. 0ರಿಂದ 9 ಎಷ್ಟಾಗ್ತದೆ ಕಾಯಿನ್ಗಳು? 10 ಕಾಯಿನ್ಗಳನ್ನು ಪ್ರತಿಯೊಂದು ಡಬ್ಬದಲ್ಲಿ 0ರಿಂದ 9 ಕಾಯಿನ್ಗಳನ್ನು ಇದಕ್ಕೆ ನಾವು ಸೇರ್ಪಡೆ ಮಾಡಿದ್ದೀವಿ. ಈಗ 4 ಜನ ಕಣ್ಣುಗಳನ್ನು ಕಟ್ಟಿ ಯಜಮಾನ್ರೆ ಕಾಣ್ತಾ ಇದೆಯಾ ನಿಮಗೆ? ಎಷ್ಟು ಕಾಣ್ತಾ ಇದೆ ಯಜಮಾನ್ರೆ? ಕಾಣ್ತಾ ಇದೆಯಾ? ಖಂಡಿತ ಸರ್. ಎಸ್, ಮೊದಲನೇದಾಗಿ ನಮ್ಮ ನಿಮಗೆ ಕಾಣ್ತಾ ಇದೆಯಾ? ಕಾಣ್ತಾ ಇದೆಯಾ? ಅಲ್ಲಾಡಿಸಿ
ಒಂದೊಂದೇ ತೆಗಿಬೇಕು. ಫಸ್ಟ್ ಆ ಕಡೆನೇ ತೆಗಿಬೇಕು. ಆ ಕಡೆ ತಾನೇ ಬರೋದು. ಈಗ ನೀವು ಇದು ಇಂಗ್ಲೀಷ್ ಸರ್ಟಿಫಿಕೇಟ್ ಅದು ಹೋಗಿ ಅಲ್ಲ, ಒಂದೊಂದೇ ತೆಗಿಬೇಕು. ಅಂದ್ರೆ ಅವ್ರು ಹೇಳಿದ್ರೆ ತೆಗಿಬೇಕು. ಇಡಿ ಸರ್. ಒಂದೇ ನಿಮಿಷ ಬಿಡಿ. ಇಲ್ಲ ಎಲ್ಲ ಬರ್ತಾರೆ. 4 ಜನ ಹೋಗ್ಬಿಟ್ಟಿದ್ದಾರೆ. ನಿಮ್ಗೆ ಕೊಡಿ ಇವ್ರದ್ದು ಇಲ್ಲಿ. ಓಕೆ, ನಿಮ್ದು ಅವ್ರದ್ದು ಇಲ್ಲಿ ಕೊಡಿ. ಓಕೆ, ಎಸ್ ಇಡಿ ಸರ್. ಓಕೆ ಎಸ್ ಸರ್. ಮೊದಲನೇದ 5 ಕೂಲರ್ ಇರುತ್ತೆ. ಓಕೆ, ತೆಗಿ. ಒಂದೇ ತೆಗಿ. 0 ಸೊನ್ನೆ ಕೊಂಡವ್ರೆ. ಓಕೆ, ನೆಕ್ಸ್ಟ್ 6 8 ಎಷ್ಟು ಸರ್ ಅದು? 680. ಸರ್ ಸೈಡಾಗಿ ಅಲ್ಲಿ ಕಾಣಿಸ್ತಾ ಇಲ್ಲ ಬೋರ್ಡು. ಸರ್ ಬೋರ್ಡ್ ಕಾಣ್ತಾ ಇಲ್ಲ. 680. ನೀವು ಈ ಕಡೆನೇ ಬನ್ನಿ. ಇಲ್ಲ, ಮತ್ತೊಂದು ಪಾಯಿಂಟ್ ತಿಳಿಸ್ತಾ ಹೋಗ್ತೀನಿ. ಎಸ್, ಒಂದೊಂದು ಪಾಯಿಂಟ್ ತೆಗಿರಿ ಸರ್. ತೆಗಿರಿ. ಇಲ್ಲ ಸಾಕು, ತೆಗಿರಿ ಸರ್. ಒಂದು ಪಾಯಿಂಟ್ ತೆಗಿರಿ. ಕೊಡ್ರಿ, ಕಡಿ ಕೊಡಿ. 8 ಸರ್. 8 ಕೊಡಿ ಸರ್. ಕೈ ಹಿಡ್ಕೋಬೇಕು. ಒಂದು ಪಾಯಿಂಟ್ ತೆಗೆದು ಇಟ್ಕೊಳ್ಳಿ ಕೈ ಹೇಳಿ ಸರ್. ನಿಮಗೆ ಪಾಯಿಂಟ್ ಕೈ 5 2 4 85 24. 85 24 ತಕ್ಷಣ ಅಲ್ಲಿ ಹೋಗ್ಬಿಡ್ರಿ. ಈ 2 ಪ್ಲಾನ್ ಮಾಡ್ಕೊಡ್ರಿ ಅಷ್ಟೇ. ಓಕೆ, 85 24 24. 85 24. ಹಾಂ, ಮತ್ತೊಂದು ಪಾಯಿಂಟ್ ತೆಗಿಬೇಕು. ಕೈ ಹಿಡ್ಬೇಕು. ದಪ್ಪ ಇಡೀ ಜಾರಿಗೆ 0 85 1 ಸರ್. 1 ಅದೆಷ್ಟು? ಅದು ಒಂದೇ 9. 1 1 9 ಸರ್ ಯಾರಾದ್ರು ಸರ್. ಯಾರಾದ್ರು ಒಬ್ಬರೇ ಮಾಡಕ್ಕೆ 119. 0 1 ಸರ್ ಒಬ್ಬರು ಮಾಡಿ. ಆ ಕಡೆನೇ ಇಸ್ಕೊಂತಾರೆ ಕಾಯಿನ, ಈ ಕಡೆನೇ ಇದು ಮಾಡ್ತಾರೆ. ಯಾರಾದ್ರೂ ಒಬ್ರು ಇಸ್ಕೊಳ್ಳಿ ಕಾಯಿನ. ಐತೆ. ಹಾಂ 119 ಐತೆ. ಅಲ್ಲಿ ಕಾಣ್ತಾ ಇಲ್ಲ ಅಂತ. ಸರ್ 119 ಕೈ ನೀವು ಅಡ್ಡ ಹಾಕ್ತೀರಾ? ಬೇಡ 191 ಅಲ್ಲ. ಸೋಮಣ್ಣ ಅಲ್ಲ ಅದು. ಆ ಪಕ್ಕ ಕೈ ನೋಡಿ. ಇದು 119. 119 ಇದೆಯಾ ಅಲ್ಲಿ ಬರೀಬೇಕು. ಇದೆ ಸರ್? 119 ಅಂತ ಇದೆಯಾ? ಇದೆ. ಹಾಂ, ಅದನ್ನು ಹಾಕಿ ಸರ್. ರೌಂಡ್ ಮಾರ್ಕ್ ಮಾಡಿ. ವೆರಿ ಗುಡ್. ಎಸ್. ಎರಡನೇ ಕೂಲರ್ಗೂ ಹಾಂ, ತೆಗಿರಿ ಸರ್. ಮತ್ತೊಂದು ಪಾಯಿಂಟ್ ತೆಗಿರಿ. 2 5 ಅಲ್ಲೂರು ಮನೆ 7 4 2574. 2574 ಐತೆ. ಎಸ್. ಆಯ್ತು. ಎರಡನೇದು ಕೂಲರ್ ಎರಡನೇ ಆಗಿದೆ. ಮೂರನೇ ಕೂಲರಿಗೆ ಮತ್ತೊಂದು ಪಾಯಿಂಟ್ ತೆಗಿರಿ ಸರ್. 4 9 9 ಚೆಕ್ ಮಾಡ್ರಿ. 2 2 5 4925 ಐತೆ. ಎಸ್. ಮೂರನೇ ಕೂಲರ್ ಆಗಿದೆ. 4ನೇ ಕೊಡಿ. ಆಗೋಗಿದೆ. ಪಾಯಿಂಟ್ ಕೊಡಿ. ಬೇಗ ಕೊಡಬೇಕು. ನಂಬರ್ 1 1 5 ಕೊಡಿ. 7 2 1572. ಕೆಳಗೆ ನೋಡ್ರಿ, ಇಲ್ಲಿ ನೋಡ್ರಿ. ಕೊಡಿ.
1572 ಕೊಡಿ ಮತ್ತೊಂದು ಕೊಡಿ ಸರ್. ನಂಬರ್ 5 ಕೊಡಿ ಸರ್. 2 3 1 52 31 ಇಲ್ಲೆಲ್ಲ ಇರಬೇಕು ನೋಡಿ. ಇಲ್ಲೆಲ್ಲ ಆಯ್ತಾ? ಮತ್ತೊಂದು ಕೊಡಿ ಸರ್. 52 31 ಕೊಡಿ. 9 1 4 8 91 48 48 ಹಾಗಲ್ಲ. ಎಸ್ ಕೊಡಿ. ಮತ್ತೊಂದು 48 ಇಲ್ಲ ಇಲ್ಲಿ ನೋಡಿ. ಕೊಡಿ ಸರ್ ಕೊಡಿ. 91 0 2 4 8 248 ಎಷ್ಟು ಸರ್? 248 248 ಇಲ್ಲಿ ನೋಡ್ರಿ, ಕೆಳಗೆ ನೋಡ್ರಿ, ಕೆಳಗೆ ಕೊಡಿ ಸರ್. ಕೆಳಗೆ ನೋಡ್ರಿ. ಕೊಡ್ರಿ. ನೀವು ಇಲ್ಲಿ ಮಾತ್ರ ನೋಡ್ರಿ 3 ದಯಮಾಡಿ ಬೇರೆ 6 ಸಮಣ ನೀವು ದಯಮಾಡಿ ಆ ಕಡೆ ನೋಡ್ರಿ. ಈಗ 9 ನೋಡ್ಕೊಡ್ರಿ ಅಷ್ಟೇ. 5 7 6957 6957 ಐತೆ. ಎಸ್ ಅದನ್ನ ನೋಟ್ ಮಾಡ್ಕೊಳ್ಳಿ. ಐತೆ. ಇನ್ನು ಒಂದೇ ಒಂದು ಕೂಲರ್ ಇದೆ. ಇನ್ನು 4 ದಿನ ರೆಡಿ ಆಗಿದೆ ಬೇಗ. ಎಸ್ ಕೊಡಿ. ನಂಬರ್ 3 3 4 4 3 0 3430 3430 ಕೊಡಿ ಸರ್. 3430 3430 ಇರಲಿ. 3430 5 1 2 ಮತ್ತೆ 2 51 22 5122 ಐತೆ. 5122 ಐತೆ. ಎಸ್ ಹೋಮ್ವರ್ಕ್ ಮಾಡಿ. ಈಗ ಕಡೆ ಒಂದು ಫೋಟೋ ತಗೊಳ್ಳಿ ಸರ್. 5 ಕಂಪ್ನಿಯಲ್ಲಿ ಹೇಳಿರ್ಬೇಕು 20ನೇ ವಾಟರ್ ಪ್ಯೂರಿಫೈ 5 ಜನಗಳಿಗೆ ಇದು ಇರುತ್ತೆ. ತೆಗೆದುಕೊಡ್ಬೇಕು. ಎಲ್ಲರೂ ಕೂಡ ಕೈ ಹಾಕ್ಸ್ಬಿಟ್ಟು ಒಂದು ಕಾಯಿನ್ ತೆಗೆದಿಟ್ಕೊಳ್ರಿ. ನಂಬರ್ 6 2 7 7 ಬಾಲಕೃಷ್ಣ ನಿಮ್ಮ ಮಾತ್ರ ನೋಡಿ. 1 ಏನು ಸರ್ ಇದು? 6271 6000 ಐತೆ. ಐತೆ. 6271 ವಾಟರ್ ಪ್ಯೂರಿಫೈಯರ್ ಐತೆ. ಎಸ್ ಎಲ್ಲಿ ಹೋದ ನಮ್ಮ ಮೊದಲು ಮ್ಯೂಸಿಕ್ ಹಾಕ ಕಿರಣ. ಎಲ್ಲಿದೆಯೋ ಕಿರಣ? ಕಿರಣ ಫಲವತ್ತಿಲ್ಲ ಸ್ವಲ್ಪ ಖಾಲಿ ಆಗಿತ್ತಲ್ಲ ಅಲ್ಲಿ. ಫಲವೆಲ್ಲ ಖಾಲಿ ಆಗಿದ್ದಾನೆ ಮತ್ತೆಲ್ಲ ಹಾಂ ನೀವು ಸ್ಟಾರ್ಟ್ ಮಾಡಿ ಸರ್. ಎಸ್ ಎರಡನೇದ್ದು ದ್ರಾವಣದ ಎರಡನೇ ದ್ರಾವಣದಲ್ಲಿ ಮೊದಲಿಗೆ ಬಂದಂಥ ನಂಬರು 7 ನಂಬರ್ 7 ಅಲ್ಲ ಇಲ್ಲಿ ನನ್ನ ಫೋನಲ್ಲಿ ಕಲೆಕ್ಟ್ ಮಾಡ್ಬೋದು. 4 7 3 7473 7473 ಕದಿರ್ ಭಾಯ್
ತಡ್ರಿ ಮ್ಯೂಸಿಕ್ ಆಗತ್ತೆ ನೋಡಿ. ಸರ್ ಮನು ನಂಬರ್ ಇದ್ರೆ ಫೋನ್ ಮಾಡಿ ಅವರಿಗೆ. ಎಸ್ ತೆಗಿಸೋಣ ಎಸ್. ಈಗ ನಂಬರ್ 8 4 74 53 ಇಲ್ವಾ? 8 2 2482 84 82 ಇಲ್ಲ ಕೊಡಿ ಸರ್, ಮತ್ತೊಂದು ಕಾಯಿನ್ ಕೊಡಿ. ತೆಗಿರಿ, ಕಾಯಿನ್ ತೆಗಿರಿ. 5 0 7 7 5077 5077 ಐತೆ. ಎಸ್ ರೌಂಡ್ ಮಾರ್ಕ್ ಮಾಡಿ. ಒಂದು ಮ್ಯೂಸಿಕ್ ಹಾಕ್ರಿ. 5077 ಎಸ್. ಮೂರನೇ ಕೂಲರ್ಗಾಗಿ ತೆಗಿಸ್ತಾ ಇದ್ದೀವಿ ವಾಟರ್ ಫಿಲ್. ಎಸ್. ನಂಬರ್ 3 ಸ್ವಲ್ಪ ಲಕ್ಷ ಈ ಕಡೆ ಕೊಡಿ. 8 0 6 3806 3806 ಕೊಡಿ ಸರ್, ಮತ್ತೊಂದು ಕೈ ಕೊಡಿ. ಎಲ್ಲರೂ ನನ್ನ ಕೈನ ಇಟ್ಕೊಳ್ಳಿ. 6 2 9 2 6292. ಇದು ಲಕ್ಕಿ ಅಂದ್ರೆ. ಎಸ್. ಮುಂದೆ ನಂಬರ್ ಕೊಡ್ತೀನಿ, ಕೊಡಿ ಸರ್. 3 3 ನೋಡ್ಕೊಳ್ಳಿ, ಕೊಡಿ ಸರ್. 3 ರೈತ ಪರಕ್ಷಣೆ 7 37 ಇದು 0 1 3 3713 3713 ಯಾರು ಬಂದು ಅದು ಇದೆಯಾ? ಇಲ್ಲ ಇಲ್ಲ ಬರುತ್ತೆ. ಅದಕ್ಕೆ ಯಾವ ರೀತಿ ಯಾರಿಗೆ ಗೊತ್ತು ಅದೃಷ್ಟ. ನಂಬರ್ 7 7 2 ಮತ್ತೆ 7 2. ವಾವ್. 7272 7272. ಹಾಂ ಸರಿ. ಇಲ್ಲಲ್ಲ ಇದೆ. ಕೊಡಿ ಸರ್, ಮತ್ತೊಂದು ಕೈ ಕೊಡಿ. ಇಲ್ಲ. ನಂಬರ್ 1 जब भी कोई कॉल आता है 8 मानो स्वयं भगवान 0 6 1806 ಇಲ್ಲ ಮತ್ತೊಂದು ಕೊಡಿ. ಇಲ್ಲ ಮನೆ ಮುಖಕ್ಕೆ ಒಳ್ಳೆ ಆಗ್ಬೋದು. ಏನಿದು ನಂಬರ್ 1 ಸರ್ ಬೋರ್ಡಿ ಬಂದಿದೆ. 2 ಮತ್ತೆ 1 7 1217
1217 ಐತೆ 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 ಸೂಪರ್, ಕಂಗ್ರಾಚುಲೇಷನ್. ಹಾಕ್ರಿ ಹಾಡು. ಉಪನ್ಯಾಸ ನೋಡ್ರಿ. 1, 2, 3 ಆಗಿದೆ. ಇದು 5 ಇದೆ. ಸರ್ ಇನ್ನೂ 2 ಇದ್ದಾರೆ. 2 ಇದೆ. 1217 ಆಗಿದೆ. 1271 ಸರ್. ಸರ್ ಗೊತ್ತಾಗಿಲ್ಲ. ಹೌದು. ಈಗ ಇಸ್ಪಿ ಅದು. ಇಲ್ಲ ಇಲ್ಲ. ಮೂರನೆಯ ಅದೃಷ್ಟ ಶಾಲೆಗಳು ಯಾರಾಗ್ತಾರೆ ಅಂತ ನೋಡೋಣ. 4ನೇದು 4ನೇದು ನಂಬರ್ 7 ನೋಡು. 1 1 3 7113 ಐತೆ. ಎಸ್ ಎಸ್ ಐತೆ. 7113. ನಿಮ್ಮ ಮಾತಾಡೋದು ಬಿಟ್ಟರೆ ಹಿಂಗಿದೆ. ಹೀಗೆ ಮತ್ತೊಂದು ಕಾಗದಿಗೆನ ಈಗ ಕೊನೆಯ ಡ್ರಾ ಇದಾಗಿದೆ. ಕೊನೆಯ ಡ್ರಾದಲ್ಲಿ ಬಂದಂಥ ನಂಬರು 5 5 5 ಮತ್ತೆ 3 3 8 9 5389 5389 5 ಅದೃಷ್ಟ ಶಾಲೆಗಳು ಭಾಗಿಯಾಗಿದ್ದಾರೆ. ಕಂಗ್ರ್ಯಾಚುಲೇಷನ್. ಈಗ 5 ಗೋಲ್ ಯಾರು ಕೊಡಿ ಸರ್. ಮೊದಲಿಗೆ ಬಂದಂತ ನಂಬರ್ 0 ಕೊಡಿ ಸರ್. ಕೊಡಿ ಕೊಡಿ ಕೊಡಿ. 8 8 6 886 886. ನೀವು ಎಲ್ಲಿ ಕೇಳ್ತಾ ಇದ್ದೀರಿ? ಯಾವ ಕಡೆ ನೋಡ್ತಾ ಇದ್ದೀರಿ? ಒಬ್ರು ಈ ಕಡೆ ಒಳ್ಳೆ ನೋಡೋದಲ್ರಿ ರವಿ ಸರ್. 886 886 ಐತೆ. ಆಯ್ತಾ? ಐತೆ. ಎಸ್, ಮೊದಲಿಗೆ ಗೋಲ್ಡ್ ರಿಂಗಿಗೆ ಅಚೀವ್ಮೆಂಟ್ ಆಗಿದ್ದಾರೆ. ಅವರಿಗೆ ಕೂಡ ಕಂಗ್ರ್ಯಾಚುಲೇಷನ್. ನೆಕ್ಸ್ಟ್ ಎರಡನೆಯ ಗೋಲ್ಡ್ ರಿಂಗ್ ಯಾರಿಗಾಗುತ್ತೆ ಅಂತ ನೋಡೋಣ. ಎರಡನೆಯ ಗೋಲ್ಡ್ ರಿಂಗಿಗೆ ಬಂದಂತ ನಂಬರ್ ಮೊದಲಿಗೆ 7 7 1 8 4 7184. ರವಿ ಸರ್ 7184. 7184. ಇಲ್ಲ, ಮತ್ತೊಂದು ಕೊಡಿ ಸರ್. ಎಸ್, ಆ ಕಡೆ ನೋಡಿ. ಈಗ 9 ಕೊಡಿ ಸರ್. 0 ಕೊಡಿ ಸರ್. 6 5 9065. ರವಿ ಸರ್ 9065. 9065. 9065. 65. 9065. 65. ಹಾಂ 9065. 9065 ಐತ್ರಾ? ಕಲೆಕ್ಷನ್ ಸರ್ ಇದೆಯಾ? ಎಸ್, 5 ಬರೀರಿ ಸರ್. 9065. ಹಾಂ, ಕೊಡಿ ಸರ್. 4 2 9 5429. 5429 ಇದೆಯಾ? ಆಯ್ತಾ?
ಇಲ್ಲಾಂದ್ರೆ ನಂಬರ್ 6 ಸರ್ ಕೊಡಿ ಸರ್. ನಂಬರ್ 8 ಕೊಡಿ ಸರ್. 3 9 ಮತ್ತೆ 3 8,390 8,393 ಯಾರಿದೆ ನೋಡ್ತೀರಿ? 8,393 ಹಾ ಇದೆಯಾ? ಎಸ್, ಮತ್ತೊಂದು ಪಾಯಿಂಟ್ ಕೊಡಿ ಸರ್. ನಂಬರ್ 7 ಸರ್. 7 ಬಂದ್ರಾ? 5 2 3 75 23 75 23 ಕೊಡಿ ಸರ್. ಆಯ್ತಾ? ಎಸ್, ಮುಂದೆ ಹೋಗಲ್ಲ? ಕೊಡಿ ಸರ್, ಪಾಯಿಂಟ್ ಕೊಡಿ. 3 7 8 3 3,783 ಐತೆ. ಎಸ್, ಕಂಗ್ರ್ಯಾಚುಲೇಷನ್. ಹಾಂ, ರೌಂಡ್ ಮಾರ್ಕ್ ಮಾಡಿ. ಈಗ 3ನೇ ಗೋಲ್ಡಿಗೆ ಯಾರ ಅದೃಷ್ಟಶಾಲಿಗಳಾಗ್ತಾರೆ ನೋಡೋಣ. ಒಂದು ಕಡೆ 0 0 0 ಅಯ್ಯೋ, ಸೂಪರ್. 0 ನಿಂದ ಹೀರೋ 4 000 ಕಂಗ್ರ್ಯಾಚುಲೇಷನ್. ಓಯ್, ನಿನ್ನ ಮಗದು. ಈಗ ಗೋಲ್ಡ್ ರಿಂಗಿಗಾಗಿ 3ನೇ ಗೋಲ್ಡ್ ರಿಂಗ್ ಆಗಿದೆ. 4ನೇ ಗೋಲ್ಡ್ ರಿಂಗ್ ನಾನು 10 ಕಾರ್ಡ್ ತಗೊಂಡಿನಿ. 000 ಇಂದ 9 ಸಂಖ್ಯೆನೂ ತಗೊಂಡಿನಿ ನಾನು. ಹಾ. ನನ್ನ ಮಗಂದೇ ಕಾರ್ಡ್. ವಾವ್, ಸೂಪರ್. ನಮ್ಮ ಕಂಪನಿಯ MD ಸರ್ ಅಂತ ರವಿ ಮಗನ ಹೆಸರೇ ಕಾಡಿರುವಂಥದ್ದು ಗೋಲ್ಡ್ ರಿಂಗ್ ಮಗನಿಗೆ. ಎಸ್, ಫಸ್ಟ್ ಟೈಮ್ ನನಗೆ ಒಂದೇ ಬಂದಿದ್ದು 10 ಕಾರ್ಡ್ ತಗೊಂಡಿನಿ. ಒಂದೂ ಬಂದಿಲ್ಲ. 8 ಬರೀ ಸರ್. 2 7 3 8,273 8,273 ಬಂದಿರುತ್ತೆ. ಹಾ. ಎಸ್, 70 ಆಯ್ತಾ? ಎಸ್, ಕೊಡಿ ಸರ್, ಮತ್ತೊಂದು ಕೈ ಕೊಡಿ. 4 5 3 1 4,531 4,531 ಇಲ್ಲ ಮತ್ತೆ ಟಿಕ್ಸರ. ಎಸ್, ಮತ್ತೊಂದು ಕೈ ಕೊಡ್ರಿ. 2 8 7 0 2,870 ಐತೆ. ಐತೆ. ಕಂಗ್ರ್ಯಾಚುಲೇಷನ್.
ಕೈ 7 ಮತ್ತೆ 7 ಇದು ಬಹುಶಃ ನನ್ನದೇ ನಂಬರ್. ಒಂದರಲ್ಲಿ ಫೇಲ್ ಆಯಿತು, ಜೀರೋ ಬರಬೇಕಾಗಿತ್ತು. 8 7,718 ಹೇಳಿ ಸರ್. ಯಾರು ಇಲ್ಲ ಸರ್, 6 ಬರಬೇಕಿತ್ತು. ಅಲ್ಲ, ನಾನು ಜೀರೋ ಬರಬೇಕಾಗಿತ್ತು ಅಂದರೆ. 1 ಸೆಕೆಂಡ್ ತಡಿ ಸರ್, 1 ಸೆಕೆಂಡ್ ಬೇಡ, ಕನ್ಫ್ಯೂಷನ್ ಬೇಡ. ಇನ್ನೊಂದ್ಸಲ ಡ್ರಾ ಮಾಡ್ತೀನಿ ಸರ್. ನಂಬರ್ ಏನೋ ತಪ್ಪೈತೆ. ಹಾಂ, ಅದು ನಂಬರ್ ಏನೋ ಒಂದು ಮಿಸ್ ಆಗಿದೆ, ಅದಕ್ಕೆ ಮತ್ತೆ ನಾನು ಡ್ರಾ ಮಾಡ್ತಾ ಇದ್ದೀನಿ. ಕೊಡಿ ಸರ್, ಫೈನ್ ಕೊಡಿ. 0 0 9 7 8 5 ಎಸ್, ಕಂಗ್ರ್ಯಾಚುಲೇಷನ್. ಗೋಲ್ಡ್ ರಿಂಗಿಗೆ ಎಷ್ಟಾದ್ರು ಸರ್? 1 2 3 4 5 ಗೋಲ್ಡ್ ರಿಂಗ್. ಇಲ್ಲಿಗೆ 4 ಜನ ಈ ವೇದಿಕೆಗೆ ಡ್ರಾ ಮಾಡಲಿಕ್ಕೆ ಬರಬೇಕು. ಯಾರಿಗೆ ಅದೃಷ್ಟಶಾಲಿ ಒಲಿಯುತ್ತೆ? ಕಾರ್ಡ್ ನಂಬರ್ ಅಮ್ಮ, ಒಂದೇ ಒಂದು ಕಾಯಿನಲ್ಲಿ ತೆಗೆದಂಥ ನಂಬರ್ 5. ಎರಡನೇ ನಂಬರ್ 0 ಮೂರನೇ ಕೊಡಿ. 6 ಕೊಡಿ. 0 5,060 ಐತೆ. ಎಸ್, 59 ಎಲೆಕ್ಟ್ರಿಕಲ್ ಸ್ಕೂಟಿ ವಿನ್ನರ್. ಕಂಗ್ರ್ಯಾಚುಲೇಷನ್. ಯಪ್ಪ ಇಡಬಾರ ಡಬ್ಬಿ ಅಲ್ಲಾಡ್ಸ್ಬೇಕಿತ್ತು, ಅಲ್ಲಾಡ್ಸ್ಬೇಕು ಮೇಡಮ್. ಅಲ್ಲಾಡಿಸ್ತಾರೆ. ಎಸ್, ಈ ಬಂದು ಫೈನಲ್ ತೆಗೆದುಕೊಳ್ಳಿ. ನಂಬರ್ 4 9 ಕೊಡಿ. 4 ತಿರ್ಗಾ 4 0 ಐತೆ. ವಾವ್, ಸೂಪರ್. 40 ಐತೆ. 40. ಎರಡನೇ ಸ್ಕೂಟಿ ವಿನ್ನರ್ ಮೂರನೇ ಸ್ಕೂಟಿಗೆ ಯಾರು ವಿನ್ನರ್ ಆಗ್ತಾರೆ ಅಂತ ನೋಡೋಣ. ಎಸ್, ಮೂರನೇ ಸ್ಕೂಟಿ ನಂಬರ್ ಮೊದಲಿಗೆ ಬಂದಂಥದ್ದು 6 0 9 7 60-97 ಸೀರಿಯಲ್ ಆಗಿ ಹೋಗ್ತಾ ಇದೆ ಈಗ. 60-97 ಮತ್ತೆ ಫೈನಲ್ ತೆಗೆಸೋಣ. ಐತೆ. ಎಸ್, ಮೂರನೇದು ಕೂಡ ಎಲೆಕ್ಟ್ರಿಕಲ್ ಸ್ಕೂಟಿ ಇದೆ, ಅದು ರೌಂಡ್ ವರ್ಕ್ ಮಾಡಿ. 60-97ಗೆ ರೌಂಡ್ ವರ್ಕ್ ಮಾಡಿ. ಸೀರಿಯಲ್ ಪ್ರಕಾರ ಡ್ರಾ ಹೋಗ್ತಾ ಇದೆ, ನಂಬರು ಮಿಸ್ ಆಗ್ತಾ ಇಲ್ಲ, ಸೀರಿಯಲ್ ಬರ್ತಾ ಇದೆ. ಎಸ್, ನಾಲ್ಕನೇ ಸ್ಕೂಟಿ ನಂಬರ್ 3 5 6 4 35-64. ಎಸ್, ವಾವ್, ಸೂಪರ್. 4ನೇ ಡ್ರಾ ಕೂಡ ಅತ್ಯುತ್ತಮ ಸೀರಿಯಲ್ ನಂಬರ್ ಪ್ರಕಾರ ಹೋಗ್ತಾ ಇದೆ. 5ನೇ ಲಕ್ಕಿ ಡ್ರಾ ನೋಡೋಣ ಮತ್ತೆ ಇದು ಕೂಡ ಸೀರಿಯಲ್ ಬರುತ್ತೆ ಅಂತ. ನಂಬರ್ 7ರಿಂದ ಪ್ರಾರಂಭ ಆಗಿದೆ. 7 9 7 9 3 0 79 30 79-30 ಒಂದು ನಂಬರ್ ಇಲ್ಲ, ಪ್ಲಸ್ ತೆಗೆದುಕೊಳ್ಳಿ. ಈಗ 1 3 6
1361 1361 1361 ಬಾಲಕೃಷ್ಣ ಸರ್. ಇಲ್ಲ ಮತ್ತೊಂದು ಫೈನಲ್ ತೆಗೆದುಕೊಳ್ಳಿ. 5 2 3 5 9 ಐತೆ 52 39. ಎಸ್ ರೌಂಡ್ ವರ್ಕ್ ಮಾಡಿ. 52 39 ಎಲೆಕ್ಟ್ರಿಕಲ್ ಸ್ಕೂಟಿ ಇದೆ. ಹೆಸರು 5 ಅಲ್ವಾ? ಇನ್ನು 4 ಇನ್ನೂ 4 ಸ್ಕೂಟಿ ಇದೆ. ಯಾರಿಗಾಗುತ್ತೆ ಅಂತ ನೋಡೋಣ. ಮೊದಲಿಗೆ ಬಂದಂತ ನಂಬರ್ 8 8 7 7 4 6 ಐತೆ. ಎಸ್ 77 46. ರೌಂಡ್ ವರ್ಕ್ ಮಾಡಿ. 6ನೇ ಸ್ಕೂಟಿ ಅಚೀವರ್ ಆಗಿದ್ದಾರೆ. 7ನೇ ಸ್ಕೂಟಿ ಮತ್ತೆ ನೋಡೋಣ. ನಂಬರ್ 4 0 8 9 ಐತೆ. ಎಸ್ ಸೀಟ್ ಹೋಗ್ತಾ ಇದೆ. ಈಗ ಏನು ಚಂದ ಹೋಗ್ತಾ ಇದೆ ಅಂದ್ರೆ ಎಲ್ಲರ ಭಗವಂತನ ಆಶೀರ್ವಾದ ಹಿಂಗಿರ್ಬೇಕು. ಎಸ್ ಇನ್ನ 2 ರೌಂಡ್. ಎಸ್ 2 ಎಲೆಕ್ಟ್ರಿಕಲ್ ಸ್ಕೂಟಿ ಯಾವ ಪ್ರದೇಶಗಳಿಗಾಗ್ತದೆ ಅಂತ ನೋಡೋಣ. ಮೊದಲಿಗೆ ಬಂದಂತ ನಂಬರ್ 8 0 8 2079. ಆಹಾ 80 89. 80 89 ಬಾಲಕೃಷ್ಣ ಸರ್. ಕೊಡಿ 89 ಬೈಲಿ. 0 0 7 4 7 747. 747 ಕೆಳಬರಿ ಐತೆ. ಎಸ್ ರೌಂಡ್ ಮಾಡಿ. ಐತೆ. ಕಟ್ಟ ಕಡೆಯ ಸ್ಕೂಟಿ. ಕಟ್ಟ ಕಡೆಯ ಸ್ಕೂಟಿ. ಓಕೆ. ಕಾಗೆ ಕುದುರೆಗೂ ತೊಂಗೆ ಮುರಿಯೋದಕ್ಕೂ ಸವಾಲು. ಕೊನೆಯ ಸ್ಕೂಟಿ ಯಾರಿಗೆ ಕೊಂಗೆ ಮುರಿಯುತ್ತೆ ನೋಡೋಣ. ಎಸ್ ನಂಬರ್ 3 3 5 5 4 4 3 35 43 35 43 ಐತೆ. ಎಸ್ ಇಲ್ಲ ಅಲ್ಲ 42 ಇದೆ 43 ಇಲ್ಲ. ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಸರ್ ನಿಧಾನ ನಿಧಾನ ನೋಡಿ. ಕೊಡಿ ನಂಬರ್ ಕೊಡಿ ಮತ್ತೊಂದು ನೋಡೋಣ. ಬಂತು ಅಂದ್ರೆ ಹುಡುಕ್ಲಿ. ನಂಬರ್ 8 3 4 3 83 43 ಐತೆ. ಎಸ್ 9 ಎಲೆಕ್ಟ್ರಿಕಲ್ ಸ್ಕೂಟಿಗಳಿಗೆ ಲಕ್ಕಿ ಬಹುಮಾನಗಳನ್ನು ಪಡ್ಕೊಂಡಿದ್ದಾರೆ. ಅವರಿಗೆ ಹೃದಯದ ಧನ್ಯವಾದಗಳು. ಮತ್ತೆ ಈಗ ಒಂದು ಫೋಟೋ ಹುಡುಕಲಿ. ಇದು 1 ಲಕ್ಷ ಕ್ಯಾಶ್ ಇರುವಂಥದ್ದು. ಮೊದಲಿಗೆ ಬಂದಂಥ ನಂಬರ್ ಏನು ಮುಜುಗರ ಐತಿ ಅಂದರೆ ಇದು ನಂದೇ ಇರಬೇಕು ಹಂಗಿದೆ. ನಂಬರ್ 9 4 ಅದೃಷ್ಟ ಎಲ್ಲೈತಿ ಅಂದರೆ ಇಲ್ಲೇ ಇರೋದು. 2 ಇನ್ನು ಒಂದೇ ಒಂದು ನಂಬರ್ನಲ್ಲಿದೆ. ಕಾರ್ಡ್ ನಂಬರ್ ನೋಡ್ತಾ ಹೋಗಿ. ಈಗ 5 ಎಷ್ಟು ತರದು? 94 25 4 25 94
ನಾನು ಕೈ ಒಂದು ನಿಮಿಷ ನೀವು ನೋಡಿ ಏನಾದ್ರು ಇತ್ತು ಅಂದರೆ ಈ ನಂಬರ್ ಕ್ಯಾನ್ಸಲ್ ಮಾಡಿ. ಎಸ್, ಅದು ಹುಡುಕಿ ಬಂದಂಥ ನಂಬರ್ 0 ಇಲ್ಲ 2 1 ಸೀರಿಯಲ್ ಪ್ರಕಾರ ಬಂದಿದೆ. ಕೊನೆಯ ರಾಜ್ಯ ನಂಬರ್ 2 212 100% 1 ಲಕ್ಷ. ಏನಾಯ್ತು? ಐತೆ ಯಾರು 1 ಲಕ್ಷ ರೂಪಾಯಿ ಕ್ಯಾಶ್ ಪ್ರೈಸ್ ಅನ್ನ ಪಡ್ಕೊಂಡಿದ್ದಾರೆ. ನಿಮ್ಮೆಲ್ಲರ ಯಾರು ಕೂಡ ನನ್ನ ನಂಬರ್ ಬಂದಿಲ್ಲ ಅಂತ ಹೊರಗಬೇಡಿ. ಇದು 8ನೇ ತಿಂಗಳ, ಇದು 20 ತಿಂಗಳ ಡ್ರಾ ಇದೆ. 10ನೆಯ ತಿಂಗಳಲ್ಲಿ ಕಾರ್ ಇದೆ. ಕಾರ್ ಮೇಲೆ ಅಂದ್ರೆ ಸಣ್ಣದೊಂದು ಟ್ಯಾಕ್ಟ್ರಿ ಕೂಡ ಇದೆ. ರೈತರಿಗೆ ಅಂತಿದ್ರೆ ಟ್ಯಾಕ್ಟ್ರಿ ತಗೊಂಡು ಹೋಗಿ, ಬಿಸ್ನೆಸ್ ಮ್ಯಾನ್ಗಳಿಗೆ ಅಂತಂದ್ರೆ ಕಾರೇ ಹೋಗಿ. ನೆಕ್ಸ್ಟ್ ಎಲ್ಲಿ ಅಂತ ಅನೌನ್ಸ್ಮೆಂಟ್ 25ನೇ ತಾರೀಕಿಗೆ ಬಂದಿರುತ್ತೆ. ಅಲ್ಲಿ ಮಟ್ಟ ನಮಗೆ ಗೊತ್ತಾಗಿಲ್ಲ ಎಲ್ಲಿ ನಡೆಯುತ್ತೆ ಅಂತ. ಅದು ಪ್ರೇಕ್ಷಕರ ಮೇಲೆ ಇರುತ್ತೆ. ಅವ್ರು ಎಲ್ಲಿ ಕರೀತಾರೋ ನಾವು ಅಲ್ಲಿ ಮಾಡಿಕೊಳ್ಳಿಕ್ಕೆ ಅದನ್ನು ಡೇಟ್ ಕೊಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ಎಲ್ಲ ನಮ್ಮ ಡ್ರೀಮ್ ಲೈನ್ ಗ್ರೂಪಿನ ಸದಸ್ಯರಿಗೆ